ನೋಡಿ, ತೆರೆ ಮೇಲೆ ನಟ ನಟಿಯರು ಫ್ರೇಮ್ ಅಲ್ಲಿ ಬಂದ್ರೆ ನೀವು ಅಂತೀರಾ ಎಷ್ಟು ಸಾಕಾಗಿದ್ದಾರೆ, ಮೇಕಪ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ. ಸೊ ಆ ಒಂದು ಮೇಕಪ್ ಅನ್ನ ಯಾವ ತರ ಮಾಡ್ತಾ ಇರ್ತಾರೆ, ಮತ್ತೆ ಪ್ರಾಸ್ಥೆಟಿಕ್ ಮೇಕಪ್ ಅಲ್ಲಿ ಯಾವ ತರ ಇದೆ ಅನ್ನೋದನ್ನ ಸ್ವತಃ ನಮ್ಮ ಜೊತೆ ಕಲಾವಿದರು ಸಿದ್ದವರಿದ್ದಾರೆ, ಅವರೇ ವಿವರಿಸ್ತಾ ಹೋಗ್ತಾರೆ. ಬನ್ನಿ ಕೇಳೋಣ. ಸಿದ್ದವರೇ, ನಮಸ್ಕಾರ ಸರ್. ಇವಾಗ ಮಾತಾಡಿದ್ರಿ ಇಲ್ಲಿ ತನಕ ಯಾವ ತರ ಏನೇನಾಯ್ತು ಅನ್ನೋದನ್ನ ಹೇಳಿದ್ರಿ. ಇವಾಗ ಮೇಕಪ್ ಅಲ್ಲಿ ಏನೇನ್ ವಿಧ ಇದೆ, ಮತ್ತೆ ಏನೇನು ನಮ್ಮ ವೀಕ್ಷಕರಿಗೆ ಗೊತ್ತಿರಲ್ಲ, ಯಾವ್ಯಾವ ತರ ಇರುತ್ತೆ, ಅದನ್ನ ಪ್ರಾಸ್ಥೆಟಿಕ್ ಮೇಕಪ್ ಅಂದ್ರೆ ಏನು, ಏನ್ ಮಾಡ್ತಾರೆ, ಸೊ ಅದನ್ನ ಸ್ವಲ್ಪ ವಿವರವಾಗಿ ಹೇಳ್ಬೇಕು ನೀವು. ಯಾವ ತರ ಅಂತಂದ್ರೆ ನೋಡಿ, ಇದು ನೋಡಿ ರಂಗಿತ ರಂಗ ಇದೆಯಲ್ಲ, ಈ ಸಿನಿಮಾ ಆಲ್ರೆಡಿ ಎಲ್ರಿಗೂ ಗೊತ್ತು. ಯಾರಿಗೂ ಗೊತ್ತಿಲ್ಲ ಅಂತೀರಾ, ರಿಲೀಸ್ ಕೂಡ ಆಗಿದೆ, ಎಲ್ರು ಹೋಗಿ ಸಿನಿಮಾ ನೋಡಿ. ನೋಡಿ, ಈ ಲುಕ್ ಬರಕ್ಕೆ ನಾವು ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಲುಕ್ ತುಂಬಾ ಇಂಪಾರ್ಟೆಂಟ್. ಒಂದು ಕ್ಯಾರೆಕ್ಟರ್ಗೆ ಒಂದು ಡೈರೆಕ್ಟರ್ ಏನಾದ್ರು ಅನ್ಕೊಂಡಿದ್ರೆ ಅದನ್ನ ಮಾಡಂತ ಛಲ ಇರೋದು, ಹಠ ಇರೋಂಥದ್ದು, ನೀಟಾಗಿ ತೋರಿಸ್ಬೇಕಂತಂದ್ರೆ ಒಬ್ಬ ಮೇಕಪ್ ಆರ್ಟಿಸ್ಟ್ಗಳಿಗೆ, ಕಲಾವಿದರಿಗೆ ಅದು ಇದು ಇರುತ್ತೆ. ಇದು ನೋಡಿ, ಈ ಲುಕ್ ಇದೆಯಲ್ಲ, ಇದನ್ನ ನಾವು ಮಾಡ್ಬೇಕಂತಂದ್ರೆ ಒಂದು ಪೇಂಟಿಂಗ್ ಅಲ್ಲಿ ಮಾಡಿದೀವಿ, ಓಕೆನಾ. ಇದನ್ನೇ ಒಂದ್ 4-5 ದಿವಸ ಬರುತ್ತೆ ಅನ್ಕೊಳ್ಳಿ. ಅವಾಗ ನಾವು ಪ್ರಾಸ್ಥೆಟಿಕ್ ಅಂತ ಹೇಳ್ಬಿಟ್ಟು ಒಂದು ಮೋಲ್ಡ್ ತಗೋಬೇಕಾಗತ್ತೆ. ಯಾಕಂದ್ರೆ ಇದು ಪೇಂಟಿಂಗು ಇವತ್ತು ಬಂದಿರೋದು ನಾಳೆ ಬರಲ್ಲ. ಮತ್ತೆ ಕಂಟಿನ್ಯೂಟಿ ಅದು ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ, ಈ ವ್ಯಾಕ್ಸ್ ಇದೆಯಲ್ವಾ, ಈ ವ್ಯಾಕ್ಸ್ ಅಲ್ಲಿ ನಾವು ಒಂದು ಮೋಲ್ಡ್ ಅನ್ನ ಸೃಷ್ಟಿ ಮಾಡ್ತೀವಿ. ಒಂದು ಕ್ಯಾರೆಕ್ಟರ್ ಏನ್ ಹೇಳಿರ್ತಾರೆ ಡೈರೆಕ್ಟ್ರು, ಅದನ್ನ ಈ ತರ ಇದಿರುತ್ತಲ್ಲ ವ್ಯಾಕ್ಸ್, ಇದನ್ನೆಲ್ಲ ನೀಟಾಗಿ ಮಾಡ್ಕೊಂಡು ಇದರಿಂದ ನಾವು ಪ್ರಿಂಟ್ ತೆಗಿತೀವಿ, ಸ್ಟ್ರೆಚರ್ ಮಾಡ್ಕೊಂತೀವಿ. ಒಂದು ನೋಸ್ ಆಯ್ತು, ಏನ್ ಬೇಕು ಅದನ್ನ ನಾವು ಇದರಿಂದ ತೆಗೆದುಕೊಂಡು ಮೋಲ್ಡ್ ಮಾಡಿ ಅವ್ರಿಗೆ ಡೈಲಿ ಅದನ್ನ ಹೋಗಿ ಅಂಟ್ಸಕ್ಕೆ ನಮ್ಗೆ ಈಸಿ ಆಗುತ್ತೆ. ಅವಾಗ ನಾವು 10 ದಿವಸ ಮಾಡ್ಬೇಕಂತಂದ್ರೆ 10 ದಿವಸನೂ ಒಂದೇ ತರ ಲುಕ್ ಕೊಡ್ಬೋದು. ನೋಡಿ, ಪ್ರಾಸ್ಥೆಟಿಕ್ ಮೇಕಪ್ ಅಂದ್ರೆ ಈ ತರ ಇರುತ್ತೆ. ಹ್ಯಾಂಡ್ಸು ಇದೆಲ್ಲ ಸಿಲಿಕಾನ್, ರಿಯಲಿಸ್ಟಿಕ್ ಆಗಿದೆ. ಓಕೆ, ಇದು ನಾನು ಮಹಾದೇವ ಸಿನಿಮಾಗ್ ಮಾಡಿದ್ದು. ಮಹಾದೇವ ಈಗ ಮೊನ್ನೆ ಸಕ್ಸಸ್ ಮೀಟ್ ಆಯ್ತಲ್ಲ, ಸಿನಿಮಾಗ್ ಮಾಡಿದ್ದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸರ್ ಸಿನಿಮಾ. ಇದು ಕಾಲ್ ಕೂಡ ಇದು ಬೇರೆ ಸಿನಿಮಾಗ್ ಮಾಡಿದ್ದು. ಈಗ ಸಿನಿಮಾದಲ್ಲಿ ಜಾಸ್ತಿ ಕೇಳೋದೆ ಕೈ, ಕಾಲು, ಪ್ರೆಗ್ನೆನ್ಸಿ, ಹೊಟ್ಟೆ, ಮಗು ಈ ತರ ಕೇಳ್ತಾರೆ. ಎಲ್ಲದಕ್ಕೂ ಅಂದ್ರೆ ಜಾಸ್ತಿ ಮಾಡ್ಬೇಕು ಅಂದ್ರೆ ಕೆಲವೊಂದ್ ಟೈಮ್ ಕೇಳಲ್ಲ ಯಾರು. ಅದಕ್ಕೆ ಒಂದು ಸಿಂಪಲ್ ಆಗಿ 2 ಇಟ್ಕೊಂಡಿದೀವಿ, ಮಿಕ್ಕಿದ್ದೆಲ್ಲ ಟಾಕ್ಸಿಕ್ ಕೊಟ್ಬಿಟ್ವಿ. ಈ ತರದ್ದೇ ಒಂದು 10-15 ಕೈ ಕಾಲು ಎಲ್ಲ ಇದ್ವು, ಅವೆಲ್ಲ ಟಾಕ್ಸಿಕ್ಗೆ ಮತ್ತೆ ಕೊಟ್ವಿ. ಪರ್ಚೇಸ್ ಕೊಡಲ್ಲ ಈಗ ಯಾರಿಗೂ. ಪರ್ಚೇಸ್ ಕೊಟ್ರೆ ಅದು ನಮ್ಗೆ ವರ್ತ ಬೀಳುತ್ತೆ. ಈಗ ತಗೊಂಡೋಗಿ ಅದೇ ಕೈ ಕಾಲಿಂದ ಹಿಡ್ಬಿಟ್ಟು ಏನ್ ಮಾಡ್ತಾರೆ, ನೆಕ್ಸ್ಟ್ ಸಿನಿಮಾಗ್ ಬೇರೆ ಕಡೆ ತಗೊಂಡೋಗ್ಬಿಡ್ತಾರೆ. ಸೊ ಅವಾಗ ನಾವು ಮನೇಲಿ ಕೂತ್ಕೋಬೇಕಾಗತ್ತೆ. ಒಂದ್ಸರಿ ಆಗಿದೆ ನಮ್ಗೆ ಅನುಭವ. ಸೊ ಅದಕ್ಕೆ ಪರ್ಚೇಸ್ ಕೊಡಲ್ಲ, ಏನೇ ಇದ್ರು ರೆಂಟ್ಗೆ. ಇದು ನೋಡಿ, ನಿಮಗೆ 12,000 ಬೀಳುತ್ತೆ ಒಂದ್ ದಿನಕ್ಕೆ. ಸಿನಿಮಾದಲ್ಲಿ ನೋಡಿರ್ತೀರ, ಕತ್ತಿ ತಗೊಂಡ್ ಬೀಸಿದ್ರೆ ಕಾಲು ಎದ್ಗಿರ ಅಲ್ಲಿ ಹೋಗಿ ಬೀಳುತ್ತೆ ಅಂತ, ಅವೆಲ್ಲ ಇದ್ದಾರೆ ಮಾಡೋದು. ಇನ್ನು ಎಷ್ಟೋ ಸಿನಿಮಾದು ಸರ್ ಪೇಮೆಂಟ್ಗಳೇ ಆಗಲ್ಲ. ಎಲ್ಲ ಸಿನಿಮಾ ರಿಲೀಸು ಆಗುತ್ತೆ, ಆಮೇಲೆ ಸ್ವಲ್ಪ ಹಿಟ್ಟು ಆಗುತ್ತೆ, ಸ್ವಲ್ಪ ಅಲ್ಲ ಹಿಟ್ಟು ಆಗುತ್ತೆ, ಪೇಮೆಂಟ್ಗಳು ಬರಲ್ಲ. ನಾನು ಹೇಳೋದೇನಂದ್ರೆ, ದುಡ್ಡು ಇಟ್ಕೊಂಡ್ ಸಿನಿಮಾ ಮಾಡಿ. ನೀವು ದೊಡ್ಡವ್ರಿಗಂತೂ ಕೊಟ್ಟೆ ಕೊಡ್ತೀರಾ, ಅವ್ರಿಗಂತೂ ನಿಲ್ಸಲ್ಲ. ಹೀರೋಯಿನ್ ನಿಲ್ಲಿಸ್ತೀರಾ, ದೇವರನ್ನೇ ನಿಲ್ಸಲ್ಲ ನೀವು ಪೇಮೆಂಟ್. ಸೊ ಅದೇ ಟೆಕ್ನಿಷಿಯನ್ಗಳಿಗೆ ನೀವು ಒಂಚೂರು ಅವ್ರು ಡೇ ವರ್ಕರ್ಸ್ ಅಲ್ವಾ, ಪಾಪ ಮನೇಲಿ ಏನ್ ಹೇಳಿ ಬಂದಿರ್ತಾರೋ, ದಿನಗೂಲಿಗಾರರು, ಅವ್ರಿಗೆ ಪೇಮೆಂಟ್ ಕೊಟ್ಬಿಡಿ. ಅವ್ರದ್ದೇನಿರುತ್ತೆ, ಹಬ್ಬ ಅಂದ್ರೆ 1,000 ಇರುತ್ತೆ. ಆರ್ಟ್ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಆಮೇಲೆ ಮೇಕಪ್, ಜೂನಿಯರ್ ಆರ್ಟಿಸ್ಟು, ಎಲ್ಲರಿಗೂ ಸರ್ ಯಾವುದೇ ಸಿನಿಮಾ ಮಾಡಿ ದಯವಿಟ್ಟು ಕೈಯಲ್ಲಿ ದುಡ್ಡು ಇಟ್ಕೊಂಡ್ ಮಾಡಿ ಅಂತ ನಾನು ಇದೊಂದು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಅದನ್ನೇ ನಂಬ್ಕೊಂಡ್ ಬಂದಿರ್ತೀವಿ. ನೀವು ಇವತ್ತು ಕೆಲಸ ಮಾಡಿಸ್ಕೊಂತೀರಾ, 10 ದಿನ ಆದ್ಮೇಲೂ ನಮ್ ಫೋನ್ ಎತ್ತಲ್ಲ ನೀವು. ನಿಮಗೇನಾದ್ರೂ ಕೆಲಸ ಆಗ್ಬೇಕಾದ್ರೆ ಅವಾಗ ಫೋನ್ ಮಾಡ್ತೀರಾ, ಎಷ್ಟಿತ್ತೋ ನಿನ್ ಬ್ಯಾಲೆನ್ಸು, ಕ್ಲಿಯರ್ ಮಾಡ್ತೀನಿ. ಆಮೇಲೆ ಅವತ್ ಕೆಲಸ ಮಾಡಿಸ್ಕೊಂಡು ಮತ್ತೆ ಆ ಪೇಮೆಂಟ್ಗಳು ಕೊಡಲ್ಲ. ಆ ತರ ಆಗತ್ತೆ ನಮ್ಮ ಇಂಡಸ್ಟ್ರಿ. ಈಗ ಹೇಳ್ತಾರೆ ಎಲ್ಲರೂ, ಬೇರೆ ಸಿನಿಮಾಗಳಿಗೆ ಥಿಯೇಟರ್ ಕೊಡ್ತೀರಾ, ಬೇರೆ ಸಿನಿಮಾಗಳಿಗೆ ಥಿಯೇಟರ್ ಕೊಡ್ತೀರಾ, ನಮ್ಮ ಸಿನಿಮಾಗಳಿಗೆ ಯಾಕೆ ಥಿಯೇಟರ್ ನೀವು ಯಾಕೆ ನಮ್ಮ ಕೆಲ್ಸಗಾರರಿಗೆ ಕೆಲಸ ಕೊಡಲ್ಲ ಅಂತ ನಾನು. ನೀವು ಕರ್ಸ್ತೀರಲ್ವಾ, ಹೈದರಾಬಾದಿಂದ ಕರ್ಸ್ತೀರಾ, ಅವ್ನು ಏನು ಕೇಳ್ತಾನೆ ಪೇಮೆಂಟ್, ಆ ಪೇಮೆಂಟ್ ಕೊಡ್ತೀರಾ. ಅವ್ನು ಎಲ್ಲಿ ರೂಮ್ ಹಾಕ್ತಾನೆ ಅಂತೆ ಅಲ್ಲಿ ರೂಮ್ ಹಾಕ್ಸ್ಕೊಡ್ತೀರಾ, ಮತ್ತೆ ಪಿಕಪ್ಪು ಡ್ರಾಪು, ಅವ್ನಿಗೆ ಕನ್ವೀನಿಯನ್ಸು ಎಲ್ಲ ಕೊಡ್ತೀರಾ. ನಮ್ಮವ್ರಿಗೆ ಯಾಕೆ ಕೊಡಲ್ಲ? ನಮ್ಮವ್ರು ಅಂದ್ರೆ ನೀವು ಮಾತಾಡ್ತೀರ, ಏನು ಇಷ್ಟು ತಗೊಂಡು ಹೋಗು. ನಮ್ಮವ್ರಿಗೆ ಈ ತರ ಹಣೆ ಬರ. ಈಗ ಬೇರೆ ಸಿನಿಮಾಗಳಿಗೆ ಸರ್ ಅವ್ರು ದುಡ್ಡು ಕೊಡ್ತಾರೆ, ಥಿಯೇಟರ್ಗಳು ಕೊಡ್ತಾರೆ. ಸೊ ನೀವು 1 ತಿಂಗಳಿಗೆ ಬುಕ್ ಮಾಡ್ಕೊಳ್ಳಿ ಸರ್. ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ, ನಿಮ್ಮ ಸಿನಿಮಾ ಸೂಪರ್ ಆಗೈತೆ, ನಾವು ವರ್ಕ್ ಮಾಡಿದೀವಿ. ಈಗ ನೋಡಿ, ಮಹಾದೇವ ಸಿನಿಮಾ ಸಕ್ಕತ್ತಾಗಿದೆ. ನಾವು ವರ್ಕ್ ಮಾಡ್ಬೇಕಾದ್ರೇನೆ ಗೊತ್ತು ಸಕ್ಕತ್ತಾಗಿದೆ, ಅದಕ್ಕೆ ಥಿಯೇಟರ್ ಸಿಗ್ತಾಯಿಲ್ಲ. ಮೊದಲೇ 1 ತಿಂಗಳಿಗೆ ಬುಕ್ ಮಾಡ್ಕೊಂಡ್ಬಿಟ್ರೆ ಅವ್ರು ತೆಗಿಯಕ್ಕಾಗಲ್ಲ. ಮಲ್ಟಿಪ್ಲೆಕ್ಸ್ ಆಗಿರ್ಬೋದು, ನಾರ್ಮಲ್ ಥಿಯೇಟರ್, ಅವ್ರು ತೆಗಿಯಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರು ದುಡ್ಡು ಕೊಟ್ಟಿದಾರಪ್ಪ, ಅಡ್ವಾನ್ಸ್ಲಿ ದುಡ್ಡು ಕೊಟ್ಟಿದ್ದಾರೆ. ಅವ್ರ ಸಿನಿಮಾ ಹೆಂಗ್ ತೆಗಿಯಕ್ಕಾಗತ್ತೆ? ನಾವು ತೆಗಿಯಕ್ಕಾಗಲ್ಲ.
ಗೊತ್ತಲ್ವಾ, ಜನ ಬಂದೇ ಬರ್ತಾರೆ. ನೀವು ಪ್ರಮೋಷನ್ ಮಾಡೇ ಮಾಡ್ತಾ ಇದ್ದೀರಾ, ಜನ ಬಂದೇ ಬರ್ತಾರೆ. ನಿಮ್ ಸ್ಟೋರಿ ಸಕ್ಕದಾಗಿದೆ, ಜನ ಈಗ ನೋಡಿ ಸಿನಿಮಾ 25 ದಿನ ಸಕ್ಸಸ್ಸೇ ಮಾಡ್ಬಿಡ್ತೀವಿ. ಸೊ ಅದೇ ತರ ಎಲ್ಲಾ ಪ್ರೊಡ್ಯೂಸರು, ಎಲ್ಲಾ ಟೆಕ್ನಿಷಿಯನ್ಸ್ ಸಿನಿಮಾ ನಾವು ವರ್ಕ್ ಮಾಡ್ತೀವಲ್ವಾ, ಕೆಲವೊಂದು ಟೆಕ್ನಿಷಿಯನ್ಸ್ಗಳಿಗೆ ಪೇಮೆಂಟು ಕೊಟ್ಟಿರಲ್ಲ, ಏನು ಕೊಟ್ಟಿರಲ್ಲ. ಸೊ ಪೇಮೆಂಟ್ಗಳನ್ನ ಕ್ಲಿಯರ್ ಮಾಡಿ ಅಂತ ಹೇಳ್ತಾರೆ. ಅದು ಇನ್ನೊಂದು, ನಿಮ್ಗೆ ಸಿನಿಮಾ ಥಿಯೇಟರ್ ಸಿಗ್ತಾ ಇಲ್ಲ, ಮಲ್ಟಿಪ್ಲೆಕ್ಸ್ ಅಲ್ಲಿ ನಮಗೆ ಸಿನಿಮಾ ತೆಗಿತಾ ಇದ್ದಾರೆ, ದಯವಿಟ್ಟು ಅವರಿಗೆ 1 ಮಂತ್ ಅಡ್ವಾನ್ಸ್ ಮಾಡ್ಬಿಡಿ, ಅವ್ರು ನಿಮ್ ಸಿನಿಮಾ ತೆಗಿಯೋದೇ ಇಲ್ಲ. ಸೊ ಇಷ್ಟೇ ಖರ್ಚು ಮಾಡಿದೀರ ಒಂದು ಸಿನಿಮಾಗೆ, 10 ಕೋಟಿ 12 ಕೋಟಿ ಬಜೆಟ್ ಹಾಕಿದೀರ ಅಂತ, ಅವ್ರಿಗೆ ಎಷ್ಟಾಗತ್ತೆ ಇನ್ನೆಷ್ಟು, 1 ಕೋಟಿನ ಕೊಟ್ಬಿಡಿ. ಅದು 1 ತಿಂಗಳು ಜನ ಬರ್ತಾರೋ ಇಲ್ವೋ ನಿಮ್ ಲಕ್ ಮೇಲೆ. ಅದು ಸ್ಟೋರಿ ಚೆನ್ನಾಗಿದೆ ಅಲ್ವಾ, ಪ್ರಮೋಷನ್ ಮಾಡಿದಿರಲ್ವ, ಜನ ಬಂದೇ ಬರ್ತಾರೆ, ಯಾಕೆ ಬರಲ್ಲ? ಈಗ ನೋಡಿ ಮಲಯಾಳಂ ಸಿನಿಮಾಗಳು ಓಡ್ತಾ ಇದಾವೆ, ನಮ್ ಜನ ಬರಲ್ವಾ? ಸ್ಟಾರ್ಟಿಂಗ್ ಫಸ್ಟ್ ದಿನನೇ ಬಂದು ಜನ ನೋಡ್ತಾರ? ಮೊದ್ಲು ನೋಡ್ತಾರೆ, ಸಿನಿಮಾ ಹೆಂಗಿದೆ, ರಿವ್ಯೂ ಹೆಂಗಿದೆ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ಆ ಸಿನಿಮಾ ಮಾರನೇ ದಿನ ಇಟ್ರೆ ಹೋಗ್ತಾರೆ, ಇಲ್ಲ ಅಂದ್ರೆ ಹೋಗಲ್ಲ ಜನ. ಸೊ ಅವರು ಮೊದ್ಲೇ ಇಷ್ಟು ದಿನಕ್ಕೆ ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಸೊ ನಮ್ಮವ್ರಿಗೆ ಏನ್ ಹೇಳೋದಂದ್ರೆ, ಅದನ್ನ ಮಾಡಿ ನೀವು ದಯವಿಟ್ಟು. ನಮ್ಮಲ್ಲಿ ಸ್ಟೋರಿ ಸಕ್ಕತ್ತಾಗಿ ಮಾಡ್ತಾರೆ ಸರ್, ಟೆಕ್ನಿಷಿಯನ್ ಒಳ್ಳೆ ಕೆಲ್ಸಗಾರರು. ಬೇರೆ ಕಡೆ ಏನ್ ಕೆಲಸ ಮಾಡ್ತಾರೋ ಇಲ್ವಾ, 100% ಕೊಡ್ತಾರೆ. ಬೆಳಿಗ್ಗೆ ಹೋಗೋದು ಒಂದೇ ಟೈಮಿಂಗ್ಸ್ ನಮಗೆ ಗೊತ್ತಿರೋದು, ಸಂಜೆ 10 ಗಂಟೆ ಆಗುತ್ತೋ 12 ಗಂಟೆ ಆಗುತ್ತೋ ನಾವು ಬರೋ ಟೈಮಿಂಗ್ಸ್ ಗೊತ್ತಿರಲ್ಲ. ಅಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ, ಅಷ್ಟೆಲ್ಲ ನಮಗೂ ಆಸೆ ಇರುತ್ತೆ, ಅಯ್ಯೋ ನಾನ್ ಮಾಡಿರೋ ಸಿನಿಮಾ ರಿಲೀಸ್ ಆಯ್ತಪ್ಪ, ಜನ ಬರ್ತಾ ಇಲ್ಲ ಅಂತ. ಅದನ್ನ ಪ್ರೊಡ್ಯೂಸರ್ಗಳು ತಗೋಬೇಕು. ಯಾಕ್ರಿ 1 ತಿಂಗಳಿಗೆ ನಾನು ಅಡ್ವಾನ್ಸ್ ಮಾಡ್ತೀನಿ, ಅದು ಹೆಂಗ್ರಿ ತೆಗಿತಾನೆ ನನ್ನ ಸಿನಿಮಾ ಅಂತ ಪ್ರೊಡ್ಯೂಸರ್ಗಳು ಮಾತಾಡೋದು ಸರ್. ಅದು ಆಗ್ತಾ ಇಲ್ಲ. ಈಗ ನಮ್ಮಲ್ಲೇ ಹೀರೋಗಳು ಹೇಳ್ತಾರೆ, ನಾನು ಇಷ್ಟು ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ, ಬಂದು ನೋಡಿ ಆಗಲ್ಲ. ಎಲ್ಲರೂ ಪ್ರೊಡ್ಯೂಸರ್ನ ಒಪ್ಸಿ. ಈಗ ನೋಡಿ ಸರ್, KGF ತಗೊಳ್ಳಿ, ಯಶ್ ಸರ್ ಎಷ್ಟು ಕಷ್ಟಪಟ್ರು. ಯಶ್ ಸರ್ ಏನಾದ್ರು ಕಷ್ಟಪಡದೆ ಇದ್ದಿದ್ರೆ ಸಿನಿಮಾ ಅಲ್ಲಿ ಹೋಗಿರೋದ? ಅವ್ರು ಹೋದ್ರು, ಹಿಂದಿಯಲ್ಲಿ ಯೂಟ್ಯೂಬರ್ಗಳನ್ನ ಹಿಡಿದ್ರು, ಪ್ರಮೋಷನ್ ಹಿಂಗ್ ಮಾಡ್ಬೇಕು ಅಂತ ಮಾಡಿದ್ರು. ಈಗ KGF ಚಾಪ್ಟರ್ 1 ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ ಆಸ್ ಎ ಜೂನಿಯರ್ ಆರ್ಟಿಸ್ಟ್ ಆಗಿ. ನಾನು ಫಸ್ಟ್ ಅಲ್ಲಿಂದಾನೇ ಬಂದಿದ್ದು. ಅಲ್ಲಿ ವರ್ಕ್ ಮಾಡಿದಾಗ ನನ್ಗೆ ಈ ಸಿನಿಮಾ ಚೆನ್ನಾಗೈತೆ, ಅದು ಫಸ್ಟು ಇಲ್ಲ ಕರ್ನಾಟಕದಲ್ಲೇ ರಿಲೀಸ್ ಮಾಡೋಣ ಅಂತ ಯಶ್ ಸರ್ ಗೊತ್ತಾಯ್ತು, ಈ ಸಿನಿಮಾ ಸಾಕಾಗಿದೆ, ಈ ಸಿನಿಮಾನ ಪ್ರಮೋಟ್ ಮಾಡಿದ್ರೆ ಎಲ್ಲೋ ಹೋಗುತ್ತೆ, ಇಲ್ಲಿದ್ದ ಸಿನಿಮಾ ಎಲ್ಲೋ ಹೋಗುತ್ತೆ. ನಮ್ ಕನ್ನಡದಲ್ಲಿ ಹಾಕಿದಿದ್ರೆ ಬಂದಿರೋ ಸರ್ ದುಡ್ಡು, ಇಲ್ಲ ಅಂತಲ್ಲ. ಇದು ಪ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾ ಅಂತ ಗುರುತಿಸಿ ದೊಡ್ಡ ಯೂಟ್ಯೂಬರ್ಗಳನ್ನ ಹಿಡಿದ್ರು ಸರ್. ಅದಕ್ಕೆ ಮೇನ್ ಕಾರಣ ಯಾರು? ಪ್ರೊಡ್ಯೂಸರ್. ನೀನೇನೇ ಮಾಡ್ತೀನಿ ಅಂದ್ರು ನಾನು ನಿನ್ ಜೊತೆಗೆ ನಿಂತಿರ್ತೀನಿ ಅಂತ ಪ್ರೊಡ್ಯೂಸರ್ ನಿಂತಿರಲ್ವಾ ಸರ್, ನಿಂತಿದ್ದಕ್ಕೆ ಸಿನಿಮಾ ಅಲ್ಲಿಗೆ ಹೋಯ್ತು. ಅಲ್ಲಿ ನಮ್ಮಲ್ಲಿ ಯಾರು ಧೈರ್ಯನೇ ತಗೊಂತ ಇಲ್ಲ ಆ ತರ. ಹೌದಾ, ನೀವು ಮಾಡ್ತಾ ಇದ್ದೀರಾ, ಸಿನಿಮಾ ಚೆನ್ನಾಗಿದ್ಯಾ, ನಾನು ನಿಂತ್ಕೊಂತೀನಿ, ನಾನು ಮಾಡ್ತೀನಿ, ನೀವು ಹೋಗುತ್ತಲ್ವಾ, ನಿಮ್ಗೈತಲ್ವಾ, ಆಯ್ತು ಇಷ್ಟೇ ದುಡ್ಡು ಹಾಕಿದೀನಿ ಅಂತ ಇನ್ನೊಂದ್ ಸ್ವಲ್ಪ ದುಡ್ಡು ಹಾಕಿದ್ರೆ ನಂದೇನು ಹೋಗ್ಬೇಕಾಗಿದೆ, ಬಂದ್ರೆ ಬಂತು, ಇಲ್ಲ ಅಂದ್ರೆ ಇಲ್ಲ, ಆ ತರ ನಿಂತ್ಕೊಳ್ಳಿ. ಯಾಕೆ ನಮ್ಮ ಇಂಡಸ್ಟ್ರಿ ಮುಂದಕ್ಕೆ ಬರಲ್ಲ? ಇಲ್ಲಿ ನಮ್ಮಲ್ಲೇ ಏನಾಗುತ್ತೆ ಅಂದ್ರೆ, ಅವನಿಗೆ ಕಷ್ಟ ಪೇಮೆಂಟು ಸ್ವಲ್ಪ ಕೊಟ್ಬಿಟ್ಟು ಕಳಿಸ್ಬಿಡೋಣ ಬಿಡು, ಆಮೇಲೆ ಯಾರು ಮಾತಾಡಲ್ಲ ಸರ್ ಅದ್ರ ಬಗ್ಗೆ. ನಾವು ಮಾತಾಡ್ತೀವಿ ಅಂದ್ರು ನಮ್ಗೇನು ಅವಾರ್ಡ್ ಫಂಕ್ಷನ್ ಕರ್ಸ್ಬಿಟ್ಟು ಅವಾರ್ಡ್ ಕೊಡ್ತಾರ, ನಾವು ಸುಮ್ಮನೆ ಹಿಂಗ್ ಸೈಡಲ್ಲಿ ಹೋಗಿ ಹಿಂಗ್ ನಿಂತಿರ್ತೀವಿ. ಯಾರು ಸಿನಿಮಾ ಮಾಡ್ಬೇಕಾದ್ರೆ ಮಾತಾಡಿಸ್ತಾ ಅಂತ ಆರ್ಟಿಸ್ಟ್ಗಳೇ ನಮ್ಮನ್ನ ಹಿಂತಿರ್ಗಿ ಮಾತಾಡ್ಸಲ್ಲ. ಯಾಕೆ ಹೆಸರೆಲ್ಲ ತಗೊಳ್ಳೋದು ಬೇಡ ಬಿಡಿ. ಈ ತರ ಇದು ನೋಡಿ, ಪೇಮೆಂಟ್ ಕೇಳಿದ ತಕ್ಷಣ ಅವರು ಅಷ್ಟೇ ಯಾಕೆ ಇಷ್ಟೇ ಯಾಕೆ ಅಂತಾರೆ. ನೋಡಿ, ಈ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡ್ಬೇಕಂದ್ರೆ ಈ ಒಂದು ಸಿನಿಮಾ ಮಾಡ್ತಾ ಇರೋದು ನಾನು, ಓಕೆನಾ? ಇದನ್ನ ಬರ್ಬೇಕಂತಂದ್ರೆ ನಾವು ಮುಂಚೆ ಏನೇನ್ ಮಾಡ್ಬೇಕು, ಒಂದು ಕ್ಲೇಲ್ ಒಂದು ಮೋಲ್ಡ್ ಮಾಡ್ಕೊಂಡು ಅದ್ರದ್ದು ತಿರ್ಗಾ ಸ್ಟ್ರೆಚರ್ ಮಾಡಿ ಅದನ್ನ ಇನ್ಬಿಲ್ಟ್ ತೆಗೆದು ನೆಗೆಟಿವ್ ಪಾಸಿಟಿವ್ ಅಷ್ಟು ತೆಗಿಬೇಕು. ಅಷ್ಟಕ್ಕೆ ಎಷ್ಟು ಖರ್ಚಾಗತ್ತೆ. ಆಮೇಲೆ ಎಲ್ಲ ಮಾಡಿರ್ತೀನಿ ಸರ್. ಈಗ ನೋಡಿ, ಇದೆಲ್ಲ ಮಾಡಿರ್ತೀನಿ ಅನ್ಕೊಳ್ಳಿ. ಇದನ್ನ ಒಂದು ಹನುಮಾನ್ ಸಿನಿಮಾಗೆ ಒಂದು ಸಿನಿಮಾಗೆ ಬೇಕಂತ ಹೇಳಿದ್ರು, ಓಕೆನಾ? ಮಾಡಿಟ್ಕೊಂಡೆ. ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್, ಯಾವುದೋ ಒಂದು ಕ್ಯಾರೆಕ್ಟರ್ ಇರುತ್ತೆ ಅನ್ಕೊಳ್ಳಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಯ್ತು, ಯಾವ್ದಾಯ್ತು, ಸಡನ್ ಆಗಿ ಫೋನ್ ಮಾಡ್ತಾರೆ ನಮ್ಗೆ, ಸಿದ್ದೋರೆ ನಾಳೆ ಒಂದು ಹನುಮಾನ್ ತರದೊಂದು ಮುಖ ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ನಾಳೆ ಇಟ್ಕೊಂಡು ನಾಳೆ ಶೂಟ್ ಇದೆ ಅನ್ಕೊಂಡು ಇವತ್ತು ನಮ್ಗೆ ಕಾಲ್ ಮಾಡ್ತಾರೆ. ಇವತ್ತು ಕಾಲ್ ಮಾಡಿದಾರೆ ಅಂತ ನಾಳೆ ಹೋಗಿದ ತಕ್ಷಣ ಈ ತರ ಹೆಂಗ್ ಮಾಡಕ್ಕಾಗತ್ತೆ ಸರ್? ಇದೆಲ್ಲ ಮಾಡಕ್ಕಾಗಲ್ಲ. ಇನ್ನೊಂದು ಆಸ್ಥೆಟಿಕ್ ಮೇಕಪ್ ತುಂಬಾ ಇಂಪಾರ್ಟೆಂಟ್. ಈಗ ಟೈಮು ತುಂಬಾ ಇಂಪಾರ್ಟೆಂಟ್ ಮಾಡಕ್ಕೆ. ಇದೆ ಸರ್, ಇದು ತಿಳು ಪೊಸಿಷನ್. ಇದಷ್ಟೇ ನಿಮ್ಗೆ 1 ಟೈಮ್ ಯೂಸ್ ಮಾಡಕ್ಕಾಗಲ್ಲ. ಈಗ ಅನ್ಸದ್ವಾ, ನಾವ್ ಇಲ್ಲಿ ಮೇಕಪ್ ಮಾಡ್ತೀವಿ, ರಿಯಲ್ ಆಗಿ ಕಾಣುತ್ತೆ, ಏನೋ ಒಂದು 10% CG ಮಾಡ್ಬೋದು ಅಷ್ಟೇ. ಅದು ಬಿಟ್ರೆ ಇನ್ನು ಮಿಕ್ಕಿದೆಲ್ಲ ನ್ಯಾಚುರಲ್ ಇದು. ಸೊ ಇದನ್ನೇ 1 ತಿಂಗಳು ಯೂಸ್ ಮಾಡಕ್ಕಾಗಲ್ಲ ಅಂತ ಕೇಳ್ತಾರೆ. ಹೆಂಗ್ ಸರ್? ಇಲ್ಲಿಗೆ ಬಂತು ಅಂದ್ರೆ ಕಟ್ಟಾಗಿ ಮಾರ್ಕ್ ಕಾಣುತ್ತೆ ನಿಮ್ಗೆ. ಸರ್ ಇದು ಆಗಲ್ಲ. ಒಂದ್ ಪೀಸಿಗೆ ಎಷ್ಟು ಇದು ಆಗುತ್ತೆ ಸರ್? ಮ್ಯಾಕ್ಸಿಮಮ್ 12,000 ರಿಂದ 13,000 ಒಂದ್ ಪೀಸಿಗೆ. ನಾವು ಬಂದು ವಿತ್ ಮೇಕಪ್ ಗಿಕಪ್ ಎಲ್ಲ ಮಾಡಿ ನಮ್ ಪೇಮೆಂಟ್ ಏನು ಹಬ್ಬ ಮಿಕ್ಕಿದ್ರೆ ಒಂದು 2,000 ಮಿಕ್ಬೋದು. ಅದು ಅಸಿಸ್ಟೆಂಟ್ ವಿತ್ ಚೀಪ್ ಹಿಡ್ಕೊಂಡೆ ಮಿಕ್ಬೋದು, ಅಷ್ಟೇ ಮಿಕ್ಕದು, ಜಾಸ್ತಿ ಮಿಕ್ಕಲ್ಲ. ಇದು ಕಟ್ ಆಯ್ತು ಅಂದ್ರೆ ನಾವು ಮತ್ತೆ ಮೆಟೀರಿಯಲ್ ತಂದು ಮತ್ತೆ ನಾವೇ ಮಾಡ್ಬೇಕು ಮೆಟೀರಿಯಲ್ ಹಾಕಿ.
ಅದನ್ನ ಅವರು ತಿಳ್ಕೊಳಲ್ಲ. ಅದನ್ನ ಯಾಕಿಷ್ಟು ಇಲ್ಲ. ಅದೇ ಕೇರಳಕ್ಕೆ ಹೋಗ್ತಿರಲ್ವಾ ಸರ್, ಎಷ್ಟೋ ಸಿನಿಮಾ ಕೇರಳದವ್ರು ಕೊಟ್ಟಿದ್ದಾರೆ. ನಾವು ಹೋಗಿ ಮಾತಾಡ್ಕೊಂಡ್ ಬಂದ್ಮೇಲೆ ಕೇರಳದವ್ರು ಬಂದು ಆ ಸಿನಿಮಾಗಳು ಮಾಡಿದ್ದಾರೆ. ಅವ್ರು ಏನ್ ಬಜೆಟ್ ಕೇಳ್ತಾರೋ ಆ ಬಜೆಟ್ ಕೊಟ್ಟು, ಅವ್ರಿಗೆ ರೂಮ್ ಕೊಟ್ಟು, ಊಟ ತಿಂಡಿ ಕೊಟ್ಟು, ಅವ್ರ ಸ್ಪಾಟ್ ಪೇಮೆಂಟ್ ಅವ್ರಿಗೆಲ್ಲ ಉಳಿಸ್ಕೊಳಲ್ಲ, ನಮ್ ತರ ಉಳಿಸ್ಕೊಳಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ, ಇವ್ರು ಹಿಂಗ್ ಕಣ್ಣಲ್ಲಿ ತೋರ್ಸಿದ್ರೆ ನಾವು ಹೋಗಿ ಆ ಕೆಲಸ ಮಾಡ್ತೀವಿ. ನಮ್ ಟೆಕ್ನಿಷಿಯನ್ಸ್ಗಳು ಯಾರೇ ಆಗಿರ್ಬೋದು, ಈ ಕರ್ನಾಟಕದಲ್ಲಿ ಈಗ ಪ್ರೆಸೆಂಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಟೆಕ್ನಿಷಿಯನ್ ವರ್ಕ್ ಮಾಡ್ತಾ ಇದ್ದಾರೋ ಅವರೆಲ್ಲ ಹೆಂಗಿದ್ದಾರೆ ಅಂದ್ರೆ, ಈಗ ನಾನು ಹೀರೋ ಹತ್ರ ವರ್ಕ್ ಮಾಡ್ತಾ ಇದ್ದೀನಿ ಪರ್ಸನಲ್ ಆಗಿ ಅಂದ್ರೆ ನಾವು ಹಿಂಗಿರ್ತೀವಿ. ಎಷ್ಟು ಗೌರವ ಅಂದ್ರೆ ದೇವ್ರ ಲೆಕ್ಕ ಅವ್ರು ನಮ್ಗೆ ಆ ತರ ಮರ್ಯಾದೆ ಕೊಡ್ತೀವಿ. ಸೊ ನಮಗ್ ಸಿಗೋ ಮರ್ಯಾದೆ ಏನಂತಂದ್ರೆ, ಓಹ್ ನಾವೆಲ್ಲೇ ಹೋದ್ರು ಏನ್ ನಮ್ಮ ರೆಕಗ್ನೈಸೇ ಇಲ್ಲ ಅನ್ಕೊಂಡ್ವಿ. ಒಂದು ಪೇಮೆಂಟ್ಗಳು ಬರಲ್ಲ. ನಾವೇನು ಇವ್ರ ಹತ್ರ ಸಾಲ ಕೇಳಕ್ ಹೋಗ್ತಾ ಇಲ್ಲ. ನಾವು ವರ್ಕ್ ಮಾಡಿರೋ ಪೇಮೆಂಟ್ ಕೊಡಿ ಅಂತೀವಿ, ಅದನ್ನು ಕೊಡಲ್ಲ. ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳ ಪೇಮೆಂಟ್ ಆಗಿಲ್ಲ ಸರ್, ನೀವು ನಂಬಲ್ಲ. ನಾವು ಅದನ್ನ ಹೇಳಕ್ ಆಗಲ್ಲ ಇಲ್ಲಿ, ಸೊ ಅದಕ್ಕೆ ಹೇಳಲ್ಲ. ನೋಡಿ, ಇದು ಒಂದ್ ಸಿನಿಮಾಗ್ ಮಾಡಿದ್ದು, ಅದೇ ಇದು ಅವಾಗ್ಲೇ ಹೇಳಿದ್ರಲ್ಲ ಮಾದೇವ ಸಿನಿಮಾಗ್ ಮಾಡಿದ್ದು. ನಮ್ಮಲ್ಲಿ ಕೈ ಕಾಲು ಜಾಸ್ತಿ ಇಲ್ಲ. ಈ ಕೈ ಮೊನ್ನೆ ಒಂದ್ ಸಿನಿಮಾಗೆ ನೋಡಿ ಬ್ಲಡ್ ಮಾರ್ಕ್ ಹಂಗೆ ಇದೆ, ಒಂದ್ ಸಿನಿಮಾಗ್ ಯೂಸ್ ಮಾಡಿದ್ದು. ಕೈ ಕಾಲು ಜಾಸ್ತಿ ಕೇಳ್ತಾರೆ, ಕೈ ಕಾಲು. ಈಗ ಪ್ರೆಗ್ನೆನ್ಸಿ ಹೊಟ್ಟೆ ಆಗಿರ್ಬೋದು. ಈಗ ಕರ್ಣ ಸೀರಿಯಲ್ ಕೇಳಿದಿರ, ಈಗ ರಿಲೀಸ್ ಆಗಿದೆ, ಈಗ ರೀಸೆಂಟ್ ಆಗಿ ಬಿಟ್ರು. ಆ ಸೀರಿಯಲ್ಗೆ ಈ ಹೊಟ್ಟೆ ಯೂಸ್ ಮಾಡೋದು ನಾವು. ಈ ಹೊಟ್ಟೆ ನಿಮಗೆ ರಿಯಲ್ ಸ್ಟ್ರಕ್ಚರ್ ಕೊಡುತ್ತೆ. ಸೊ ಇವಾಗ ನಿಮ್ಗೆ ಹೌದು, ಇದು ನಿಮ್ಗೆ ಸಾರಿ ಹಾಕೊಂಡಾಗ ಇದು ಕಾಣಲ್ಲ ಸರ್. ಇದು ಬ್ಲೌಸ್ ಅಲ್ಲಿ ಕವರ್ ಆಗಿ ಇಲ್ಲೊಂದು ಸ್ಯಾರಿ ನೆರ್ಗ್ ಬಂದಿರುತ್ತಲ್ಲ ಅದ್ರಲ್ಲಿ ಕವರ್ ಆಗುತ್ತೆ. ಇದು ನಿಮ್ಗೆ ಪ್ರೆಗ್ನೆನ್ಸಿ ಫೀಲ್ ಕೂಡ ಕೊಡುತ್ತೆ ನಿಮ್ಗೆ. ನೀವು ಬೇಕಾಬಿಟ್ಟು ನೀವು ನಡ್ಕೊಂಡು ಹೋಗಕ್ ಆಗಲ್ಲ ಇದು ಹಾಕೊಂಡ್ಮೇಲೆ, ವೆಯ್ಟು ಇದೆ. ಅವಾಗ ಏನಾಗುತ್ತೆ, ಯಾವ ಆರ್ಟಿಸ್ಟ್ ಇದನ್ನ ಹಾಕೊಂತಾರೋ ಅವ್ರಿಗೆ ಆಟೋಮೆಟಿಕ್ ಆಗಿ ಆ ಫೀಲ್ ಬರುತ್ತೆ. ಈಗ ಇಲ್ಲಿ ಕೈ ಇಟ್ಕೊಳ್ಳೋದಾಗಿರ್ಬೋದು, ಹಿಂಗ್ ಸ್ಲೋ ಮೋಷನ್ ಅಲ್ಲಿ ನಡೆಯೋದಾಗಿರ್ಬೋದು, ಇದು ಆ ಫೀಲ್. ಚೈತ್ರ ಮೇಡಮ್ಗೆ ಮಾಡಿದ್ ಸರ್ ಇದು ಮಾರ್ನಮಿ ಸಿನಿಮಾಗೆ, ಆಮೇಲೆ ಇನ್ನು ಸುಮಾರು ಒಂದು 15-20 ಸಿನಿಮಾಗಳು ವರ್ಕ್ ಮಾಡ್ಬಿಟ್ಟಿದೆ ಸರ್ ಹೊಟ್ಟೆ. ಆಮೇಲೆ ಇದು ಮಗು, ಈ ಮಗು ನೋಡಿದ್ರೆ ಕರ್ಣ ಸೀರಿಯಲ್ ಅಲ್ಲಿ ಇವತ್ತು ತೋರಿಸ್ತಾರೆ. ಇದು ಅಷ್ಟೇ, ಈಗ ಸ್ಟಾರ್ಟಿಂಗ್ ಹುಟ್ಟಿರೋ ಮಗುನ ನೀವು ಹಂಗೆ ತಗೊಂಡ್ಬಿಟ್ಟು ಆ ಮಗುನ ಯೂಸ್ ಮಾಡಕ್ಕಾಗಲ್ಲ ಸಿನಿಮಾದಲ್ಲಿ. ಸೊ ಇದು ಸಿಲಿಕಾನ್ ಬೇಬಿ, ಇದನ್ನೇ ಯೂಸ್ ಮಾಡೋದು ಸಿನಿಮಾದಲ್ಲಿ. ಈಗ ಹುಟ್ಟಿದೆ ಅಂತಂದ್ರೆ ಹಿಂಗೆ ವೈಟ್ ಶಾಟ್ ಅಲ್ಲಿ ತಗೊಂತಾರೆ ಸರ್, ಕ್ಲೋಸ್ ಅಲ್ಲಿ ತಗೊಳಲ್ಲ. ಕ್ಲೋಸ್ ಅಲ್ಲಿ ಹಿಂಗ್ ಮನ್ಸಿರೋ ಮಗು ರಿಯಲ್ ಮಗುನ ಇಟ್ಕೊಂತಾರೆ. ಈಗೇನೆ ಹೊಡಿಬೇಕಂದ್ರು ಹಿಂಗ್ ಮಾಡ್ಬೇಕು ಅಂತಂದ್ರು ಇದೇ ಮಗುನ ಯೂಸ್ ಮಾಡೋದು ರಿಯಲಿಸ್ಟಿಕ್ ಆಗಿ. ಇದನ್ನ ಕೇಳ್ತಾರೆ ಸರ್, ಒಂದ್ ದಿನಕ್ಕೆ 15,000 ಅಂತ ಹೇಳ್ತೀವಿ. ಯಾಕೆ 15,000, ಯಾಕೆ ಅಷ್ಟು ತಗೊಂತೀರ ದುಡ್ಡು ನೀವು ಅಂತ ಕೇಳ್ತಾರೆ. ಸರ್ ಇದನ್ನ ಮಾಡೋದಕ್ಕೆ 1.30 ಬೇಕಾಗುತ್ತೆ ಸರ್. ಒಂದ್ಸರಿ ಈ ಮಗುದ್ ಏನಾದ್ರು ಕೈ ಕಟ್ಟಾಯ್ತು ಅಂದ್ರೆ ಮತ್ತೆ ನಾವೇ ಮಾಡ್ಬೇಕು. ಏನಿಲ್ಲ ಅಂದ್ರೂ ಒಂದ್ 15-20 ದಿನ ಕೂತ್ಕೊಂಡು ವರ್ಕ್ ಮಾಡ್ಬೇಕು ಈ ಮಗುಗೆ. ಅಷ್ಟು ಮಾಡಿರ್ತೀವಿ ನಾವು. ಅಷ್ಟು ಕೇಳಿದ್ರೆ ನಾವು ಕಮ್ಮಿನೇ ಕೇಳೋದು. ಈಗ ನೀವು ಈ ಮಗುನ ಎಲ್ಲ ಕೇಳಿ, ಔಟ್ಡೋರ್ ಇಂದ ತರ್ಸ್ಕೊಂತೀನಿ, ಹೈದ್ರಾಬಾದ್, ಚೆನ್ನೈ, ಮುಂಬೈಯಿಂದ ತರ್ಸ್ಕೊಂತೀನಿ ಅಂದ್ರೆ ನಿಮ್ಗೆ 30ರಿಂದ ಸರ್. ಅವ್ರು ಬರೋದು, ಅವ್ನಿಗೆ ಸಪ್ರೇಟ್ ಆಗಿ ಒಂದು ಹುಡುಗ ಇರ್ತಾನೆ, ಆ ಹುಡುಗನ್ಗೆ ಒಂದು ಪೇಮೆಂಟ್ ಕೊಟ್ಕೊಂಡು ಅದೆಲ್ಲ ಮಾಡ್ತಾರೆ. ನಮ್ಮಲ್ಲಿ ಕೇಳಿದ್ರೆ ಕೊಡಲ್ಲ ದುಡ್ಡು. ನಾವು 10 ರೂಪಾಯಿ ಕೇಳಿರ್ತೀವಿ ಸರ್, ನಮ್ಗೆ 8 ರೂಪಾಯಿ ಕೊಟ್ರು ಖುಷಿ ಸರ್, ಹೋಗಿ ಕೆಲಸ ಮಾಡ್ತೀವಿ. ಅದಕ್ಕೆ ಕರೆಕ್ಟಾಗಿ ಕೊಡಿ ನಮಗೆ ದುಡ್ಡು. ನಾವು ಕೇಳೋದು ಇಷ್ಟೇ. ಯಾವುದೇ ಟೆಕ್ನಿಷಿಯನ್ ಆಗಲಿ, ಜೂನಿಯರ್ ಆರ್ಟಿಸ್ಟ್ ಆಗಿರಲಿ, ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರಲಿ, ಮೇಕಪ್ಪು, ಈ ಫೈಟರ್ಸು, ಎಲ್ಲರಿಗೂ ಅದೇ. ಯಾವ ಸಿನಿಮಾ ಮೊನ್ನೆ ಅದು ಮಾಡಿದ್ದೆ, ಇನ್ನೂ ಪೇಮೆಂಟ್ ಬಂದಿಲ್ಲ. ನೀವು ಕೇಳಿ, ನಮ್ಮ ಎಷ್ಟು ಟೆಕ್ನಿಷಿಯನ್ನು ಕೆಲವೊಂದು ಟೈಮ್ ಮನೆ ಬಾಡಿಗೆ ಕಟ್ಟೋದಕ್ಕೂ ದುಡ್ಡು ಇರಲ್ಲ. ಯಾಕಂದ್ರೆ ಅವ್ರ ದುಡ್ಡು ಇರುತ್ತೆ, ಕೆಲಸ ಮಾಡಿರೋ ದುಡ್ಡು ಇರುತ್ತೆ, ಅದ್ರ ಕೈಗೆ ಬಂದಿರಲ್ಲ. ಸೊ ನಾವು ಹೇಳೋದು, ಈ ತರ ಚಿಕ್ಕ ಚಿಕ್ಕ ಟೆಕ್ನಿಷಿಯನ್ಸ್ಗಳಿಗೆಲ್ಲ ದಯವಿಟ್ಟು ಅವತ್ತಿಂದ ಅವತ್ತೇ ಕ್ಲಿಯರ್ ಮಾಡಿ. ಇದೆಲ್ಲ ಸ್ಟಾರ್ ನಟರು ಮಾತಾಡ್ಬೇಕು. ಶಿವಣ್ಣ, ದರ್ಶನ್ ಸರ್, ಧ್ರುವ ಸರ್, ಇವರೆಲ್ಲ ಮಾತಾಡ್ಬೇಕು. ಯಶ್ ಸರ್, ಅವ್ರಿಗೆ ಅವಕಾಶ ಟೈಮ್ ಇರುತ್ತಾ ಇಲ್ವೋ ಗೊತ್ತಿಲ್ಲ. ಇದೊಂದ್ಸರಿ ಕೇಳಿ ನೋಡಿ ಟೆಕ್ನಿಷಿಯನ್ ಬಗ್ಗೆ. ಯಾಕೆ ಟೆಕ್ನಿಷಿಯನ್ಸ್ ಹಿಂಗ್ ಮಾಡ್ತಾ ಇದ್ರೆ, ನಮ್ಮಲ್ಲಿ ಯಾವ ಟೆಕ್ನಿಷಿಯನ್ ಬರಲ್ಲ ಸರ್ ಮುಂದೆ, ಹೇಳಲ್ವಾ? ಹಿಂಗ್ ಮಾತಾಡ್ತಾನೋ, ಅಯ್ಯೋ ನಮ್ಗೆ ಯಾಕಪ್ಪ, ನಾವು ಸೈಡಲ್ಲಿ ನಿಂತ್ಕೊಂಡ್ಬಿಡೋಣ, ನಮಗ್ ಬೇಡ ಇದು, ಆಮೇಲೆ ಕೆಲ್ಸಗಳು ಕೊಡಲ್ಲ, ಈ ತರ. ಆ ತರ ಏನಿಲ್ಲ. ನಿನ್ನ ಹತ್ರ ವರ್ಕ್ ಇದ್ರೆ ಬಂದೇ ಬರ್ತಾರೆ ನಿನ್ನ ಹುಡಿಕೊಂಡು ಅಂತ ನಾನ್ ನಂಬಿರೋ. ಸೊ ಇಷ್ಟೊಂದೆಲ್ಲ ಟ್ಯಾಲೆಂಟ್ ಇದೆ, ನಿನ್ ಕಾಲ್ ಬಂದೇ ಬರುತ್ತೆ. ಯಾಕೆ ನೀನೇನು ತಪ್ಪು ಮಾತಾಡ್ತಾ ಇಲ್ಲ. ಅವ್ರ ಹತ್ರಕ್ಕೆ ಪೇಮೆಂಟ್ ಕೇಳ್ತಾ ಇದೀಯ, ದುಡ್ದಿರೋ ಕೆಲಸ ಮಾಡಿರೋ ಪೇಮೆಂಟ್ ಕೇಳ್ತಾ ಇದೀಯ. ಅದೇ ಪ್ರೊಡ್ಯೂಸರ್ಗಳು ಮೇನ್ ಇದನ್ನ ತಿಳ್ಕೊಬೇಕು. ಇಷ್ಟು ದಿನಕ್ಕೆ ಶೆಡ್ಯೂಲ್ ಅಂತ ಹಾಕಿದೀರ ಅಂದ್ರೆ, ಅಷ್ಟು ದಿನ ಶೆಡ್ಯೂಲ್ ದುಡ್ಡು ನಿಮ್ಮ ಹತ್ರ ಇದ್ರೆ ದಯವಿಟ್ಟು ಸಿನಿಮಾ ಮಾಡಿ ಸರ್. ಯಾಕಂದ್ರೆ ಟೆಕ್ನಿಷಿಯನ್ಗಳ ಬಗ್ಗೆ ನೀವು ಯೋಚನೆ ಮಾಡಿ.
ಯಾಕಂದ್ರೆ ಅವ್ರ ದಿನ ಕೂಲಿ ಕೆಲ್ಸಗಾರರು, ಅದಕ್ಕೆ ಇರುತ್ತೆ ಸರ್ ದುಡ್ಡು ಇಲ್ಲಾರ್ದೆ ಯಾವುದೇ ಪ್ರೊಡ್ಯೂಸರ್ ಸಿನಿಮಾ ಮಾಡಕ್ ಬರಲ್ಲ. ಸೊ ಅದು ಸ್ವಲ್ಪ ಲೇಟ್ ಆಗುತ್ತೆ ಪ್ರೊಸೆಸ್, ಬ್ಯಾಂಕ್ ಕಡೆಯಿಂದ ಬರಬೇಕು, ಆ ಕಡೆಯಿಂದ ಬರಬೇಕು ಅಂದ್ರೆ ದಯವಿಟ್ಟು ಮೊದಲು ಆ ದುಡ್ಡನ್ನ ತರಿಸ್ಕೊಂಡು ಟೆಕ್ನಿಷಿಯನ್ ಇಷ್ಟು ದಿನ ಕೆಲಸ ಮಾಡ್ತಾರೆ. ಮೈನ್ ದೊಡ್ಡ ಅಮೌಂಟ್ ಅಲ್ಲ ಸರ್, ಏನು ಒಂದು ದಿನಕ್ಕೆ ಒಬ್ಬೊಬ್ರಿಗೆ 60,000 70,000 ಕೊಡ್ಬೇಕಂತೀನಿ. 5,000 3,000 ಡೇ ಬೈ ಡೇ 1,000 ಮ್ಯಾಕ್ಸಿಮಮ್. ಒಬ್ಬ ಟೆಕ್ನಿಷಿಯನ್ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗನ್ಗೆ 1,200 1,300. ಮೇಕಪ್ ಅಸಿಸ್ಟೆಂಟ್ಗೂ ಅಷ್ಟೇ, ಮೇಕಪ್ ಮ್ಯಾನ್ಗೂ ಅಷ್ಟೇ. ಸೊ ಅದಕ್ಕೆ ನೀವು ಪಟ್ಟಂತ ಅವತ್ತಿನ ಕ್ಲಿಯರ್ ಮಾಡಿದ್ರೆ ನಮಗೂ ಖುಷಿ ಇರುತ್ತೆ. ನಾವೇನು ಎಕ್ಸ್ಟ್ರಾ ಕೊಡಿ ಅಂತ ಹೇಳ್ತಿಲ್ಲ. ಮೊನ್ನೆ ಪೂಜೆ ಆಗಿದೆ ಸಿನಿಮಾ, ಅದಕ್ಕೆ ಮಾಡ್ತಾ ಇರೋದು ಇದು ನೋಡಿ. ನಾವ್ ಇದನ್ನ ಒಂದೊಂದಾಗಿ ಹೇರ್ ಸ್ಟಿಚ್ ಮಾಡ್ಬೇಕು. ಇದಕ್ಕೆ 4 ದಿವಸ ಆಯ್ತು ಈ ಕ್ಯಾರೆಕ್ಟರ್ ಬರಕ್ಕೆ ನನಗೆ. 4 ದಿವಸ ಈಗ ನೋಡಿ, 4 ದಿವಸ ನಾನು ಕೂತ್ಕೊಂಡು ಮನೇಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ ಇದಕ್ಕೇನ್ ಪೇಮೆಂಟ್ ತಗೋಬೇಕಲ್ವಾ ನಾವು. ಅದನ್ನ ಕೊಟ್ರೆ ಸಾಕು ನಮ್ಗೆ, ಅದನ್ನ ಕೊಡೋದೇ ಇಲ್ಲ ನಮ್ಗೆ. ಆಮೇಲೆ ಒಂದು ಪೀಸನ್ನ ಒಂದೇ ದಿವಸ ಯೂಸ್ ಮಾಡಕ್ಕಾಗದು, ಮಾರನೇ ದಿವಸ ಬರಲ್ಲ. ಈ ಥಿಕ್ನೆಸ್ ಹೊಲ್ಟೋಯ್ತು ಅಂತಂದ್ರೆ ಮತ್ತೆ ರೀಯೂಸ್ ಮಾಡಕ್ ಆಗೋದೇ ಇಲ್ಲ. ಅದು ನಮ್ಮಲ್ಲಿ ಎಷ್ಟೋ ಜನಕ್ಕೆ ಅರ್ಥನೇ ಆಗಲ್ಲ ಸರ್. ಯಾಕೆ ಅದನ್ನ ಇನ್ನೊಂದ್ ದಿವಸ ಮಾಡಿ ಅಂತಾರೆ. ಅದನ್ನ ಇನ್ನೊಂದ್ಸರಿ ಯೂಸ್ ಮಾಡಿ. ನ್ಯಾಚುರಲ್ ಆಗಿ ಕಾಣ್ಬೇಕಂತ ನಮ್ ಕೈಲಿ ಎಷ್ಟಾಗತ್ತೆ ಅಷ್ಟ್ ಮಾಡ್ತೀವಿ ಸರ್ ಅಲ್ವಾ. ಅದನ್ನ ಮೀರಿ ಇನ್ನೇನ್ ಮಾಡಕ್ಕಾಗತ್ತೆ. ಈ ನಿಮ್ ಕಣ್ಣೆದ್ರಿಗೆ ಇದೆಯಲ್ವಾ ಸರ್, ಇದನ್ನ ಅಂಟಿಸ್ತೀವಿ ಅನ್ಕೊಳ್ಳಿ, ಸಂಜೆ ಆದ ತಕ್ಷಣ ರಿಮೂವ್ ಮಾಡ್ಬೇಕು. ಇದು ನೀಟಾಗಿ ಬರುತ್ತಾ? ಬರಲ್ಲ. ಗಮ್ ಹಾಕಿರ್ತೀವಿ, ಕಟ್ ಆಗ್ಬಿಡುತ್ತೆ. ಕಟ್ ಆಯ್ತಂದ್ರೆ ಮುಗೀತು. ಇದಕ್ ನಾನು ಬಂಡವಾಳ ಹಾಕಿರ್ತೀನಲ್ವಾ, ನೀವು ಕೊಟ್ಟಿರ್ತೀರಾ. ಅದೇ ಸರ್, ನಮ್ ಟೆಕ್ನಿಷಿಯನ್ಸ್ ಗಳಿಗೆ ಸುಮಾರು ತೊಂದರೆ ಇದೆ. ಅದು ಹೇಳ್ತಾ ಹೋದ್ರೆ ಒಂದ್ ದಿನನೇ ಸಾಲಲ್ಲ, ಅಷ್ಟು ಪ್ರಾಬ್ಲಮ್ಸ್ ಇದಾವೆ. ಸೊ ಇದು ಒಂದು ಕನ್ನಡ ಸಿನಿಮಾ ಮಾಡಿದೀವಿ. ಇದು ಸುಟ್ಟೋಗಿರೋ ತರ, ಮಕ ಸುಟ್ಟೋಗಿರೋ ತರ ಇದು ಮಾಡಿರೋದು ಇದೆ. ಈ ಗೆಟಪ್ ಮಾಡಿದಾಗ ಆಂಜನೇಯಂದು ಇದು ದೊಡ್ಡವ್ರಿಗೆ ಅಂತ ಮಾಡಿದ್ದು. ಆಮೇಲೆ ಇನ್ನೊಬ್ರು ಫೋನ್ ಮಾಡ್ಬಿಟ್ಟು ಚಿಕ್ಕವ್ರಿಗೆ ಬೇಕು ಅಂದಾಗ ಇದನ್ ಮಾಡಿದ್ವಿ. ಸೊ ಇವೆಲ್ಲ ನಾವು ಅದೇ ನೋಡಿ ಇಲ್ಲಿ ಕ್ಲೇಯಲ್ಲಿ ಕಾಲ್ ಮಾಡ್ಕೊಂಡಿದ್ವ. ಇದು ಒಬ್ರು ಅಂಗವಿಕಲರು ಬಂದು ಅವ್ರಿಗೆ ಕಾಲಿಲ್ಲ, ಆ ಕಾಲಿಲ್ಲ. ಸೊ ಇಲ್ಲಿ ಗಂಟ ಅದು ಡೂಪ್ಲಿಕೇಟ್ ಕಾಲ್ ಹಾಕೊಂಡಿದ್ದಾರೆ. ಅವರಿಗೆ ಮೇನ್ ಪ್ರಾಬ್ಲಮ್ ಏನು ಅಂದ್ರೆ ದೇವಸ್ಥಾನಕ್ಕೂ ನಾನು ಸಾಕ್ಸ್ ಹಾಕೊಂಡೇ ಹೋಗ್ಬೇಕು. ನನಗದು ಇಷ್ಟ ಇಲ್ಲ. ಮನೇಲಿ ಪೂಜೆ ಗೀಜೆ ಮಾಡ್ತಾ ಇದ್ರೆ ನಾನು ಸಾಕ್ಸ್ ಹಾಕೊಂಡೇ ವರ್ಕ್ ಮಾಡ್ಬೇಕು, ಅದು ಬೇರೆಯವರೆಲ್ಲ ಬಂದು ಏನು ಅಂತಾರೆ. ಸೊ ಅದೇ ತರ ನನಗೊಂದು ಕಾಲ್ದು ಸಾಕ್ಸ್ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಬಂದು ಎಷ್ಟೋ ಜನ ಬರ್ತಾ ಇದಾರೆ ಸರ್. ಈಗ ಕಿವಿ ಬೇಕು ಅಂತ ಕಿವಿ ಮಾಡಿದ್ವಿ ನಾವಿಲ್ಲಿ. ಇದು ನೋಡಿ, ಒಬ್ರಿಗೆ ಹೆಬ್ಬೆಟ್ ಕಟ್ಟಾಗಿದೆ, ಕಾಲಿಂದು ಹೆಬ್ಬೆಟ್ಟು. ಈ ಹೆಬ್ಬೆಟ್ಟು ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಬಂದಿದ್ರು. ಸೊ ಅದನ್ನ ತೆಗ್ದಿದೀವಿ, ಇನ್ನು ಪ್ರೊಸೆಸ್ ಅಲ್ಲಿ ಐತೆ ಮಾಡೋದು. ಗ್ಯಾಪ್ ಇರುತ್ತೆ ಸರ್ ಒಳಗಡೆ. ಇದನ್ನ ಅವ್ರಿಗೆ ಇಷ್ಟು ಕಟ್ಟಾಗಿದೆ, ಈ ಪೊಸಿಷನ್ ಅಷ್ಟೇ ಇದೆ, ಕಾಲಿನ ಹೆಬ್ಬೆಟ್ಟು ಇಷ್ಟು ಹೋಗಿದೆ. ಇಲ್ಲಿ ನಮ್ಗೆ ಕೂರ್ಸೋದಕ್ಕೆ ಇಷ್ಟು ಜಾಗ ಸಿಕ್ಕರೆ ಇದು ಹಿಂಗ್ ಕೂರುತ್ತೆ ನಿಮ್ಗೆ ಈ ತರ. ಇದು ಆತರ ತುಂಬಾ ಬಂದಿದ್ದಾರೆ. ಮೊನ್ನೆ ಒಬ್ರು ಕಿವಿ ಇಲ್ಲಿ ಕಟ್ಟಾಗಿತ್ತು, ನಮ್ದು ಮದುವೆ ಆಗ್ತಾ ಇಲ್ಲ, ಕಿವಿ ಕಟ್ಟಾಗಿರೋದಕ್ಕೆ ಹೆಣ್ ಕೊಡ್ತಾ ಇಲ್ಲ, ನೋಡಿ ಒಂದ್ ಕಿವಿ. ನಾವೆಲ್ಲರಿಗೂ ಹೇಳ್ಬಿಟ್ಟೆ ಕೊಡೋದು, ನೋಡಿ ಇದು ಟೆಂಪರವರಿ, ಪರ್ಮನೆಂಟ್ ಅಲ್ಲ. ಸೊ ಇದನ್ನ ನಾವು ಇವತ್ತು ಕೂರಿಸ್ಬೋದು, ನಾಳೆ ನೀವು ಹಿಂಗ್ ತೆಗೆದ್ರೆ ಗಮ್ ಸಮೇತ ಅದು ಬರುತ್ತೆ. ಒಂದೇ ಸರಿ ಯೂಸ್ ಮಾಡಕ್ಕಾಗೋದು. ಅದಕ್ಕೆ ಸರಿ ಸರ್ ಮಾಡಿ ಅಂತ ಒಂದು ಅಂಗವಿಕಲರು 1-2-3 ಆರ್ಡರ್ ಕೊಟ್ಟು ಹೋಗಿದ್ದಾರೆ. ಅದು ಇದಿನ್ನು ಪ್ರೊಸೆಸಿಂಗ್ ಅಲ್ಲಿ ಐತೆ. ಕಿವಿ ಮಾಡಿದ್ರಲ್ಲ, ಕಿವಿಯಲ್ಲಿ ತಗೊಂಡೋದ್ರು ಅವರು. ಸೊ ಈ ತರ ಎಲ್ಲ ಇದೆ. ಪ್ರೆಗ್ನೆನ್ಸಿ ಹೊಟ್ಟೆ ನಮ್ಮಲ್ಲಿ 3 ಇದೆ, ಒಂದು 3 ತಿಂಗಳದು, ಒಂದು 6 ತಿಂಗಳದು, ಒಂದು 9 ತಿಂಗಳದು. ಬಿಟ್ರೆ ಈ ತರ ಕೈ ಕಾಲು ನಿಮ್ಗೆ ಏನೇ ಬೇಕಾಗ್ಲಿ ಸರ್, ನಾರ್ಮಲ್ ಮೇಕಪ್ ಇಂದ ಹಿಡಿದು 3 ಡಿಪಾರ್ಟ್ಮೆಂಟ್ ಇದೆ. ಪ್ರಾಸ್ಥೆಟಿಕ್ ಮೇಕಪ್ ಬೇರೆ, ಸಿನಿಮಾ ಮೇಕಪ್ ಬೇರೆ, ಸೀರಿಯಲ್ ಮೇಕಪ್ ಬೇರೆ, ಬ್ರೈಡಲ್ ಮೇಕಪ್ ಬೇರೆ, ಎಲ್ಲ ನಮಗ್ ಬರುತ್ತೆ ಮಾಡೋದಿಕ್ಕೆ. ಈ ಬ್ರೈಡಲ್ ಮೇಕಪ್ ಅಂತಂದ್ರೆ ಆ ಕ್ಯಾಮ್ರಾಗೆ ಫೋಟೋ ಶೂಟ್ಗೆ ಯಾವ ತರ ಬೇಕು, ಆ ಲೈಟ್ ಗಳಿಗೆ ಯಾವ ತರ ಬೇಕು ಆ ತರ ಮಾಡ್ತೀವಿ. ಈ ಸೀರಿಯಲ್ದು ಅಂತಂದ್ರೆ ಸೀರಿಯಲ್ದು ಹೆವಿ ಮೇಕಪ್. ಸೊ ಹೆವಿ ಮೇಕಪ್ ಆ ಲೈಟಿಂಗ್ಸ್ಗೆ, ಆ ಕ್ಯಾಮ್ರಾಗೆ ಹೆಂಗ್ ಸೆಟ್ ಆಗುತ್ತೆ ಆ ತರ ಮಾಡ್ತೀವಿ. ಸಿನಿಮಾದಲ್ಲಿ ಲೋ ಮೇಕಪ್, ಸ್ವಲ್ಪ ಆ ಕ್ಯಾರೆಕ್ಟರ್ ಹೆಂಗಿರುತ್ತೆ, ನಿಮ್ಗೆ ಡಲ್ ಬೇಕಾ ಬ್ರೈಟ್ ಬೇಕಾ ಅದ್ರ ಮೇಲೆ ಡಿಪೆಂಡು. ಸೊ ಎಲ್ಲ ಮಾಡ್ತೀವಿ. ಈಗ ನಿಮ್ಮ ಮನೇಲಿ ಅಕಸ್ಮಾತ್ ನೀವು ತುಂಬಾ ಇಷ್ಟಪಡೋರು ಯಾರೋ ಇಲ್ಲ ಅನ್ಕೊಳ್ಳಿ, ಅವ್ರು ಇಲ್ಲ, ಅವ್ರದ್ದೊಂದು ದೇಹ ಬೇಕು ನಮಗೆ, ಫುಲ್ಲು ನ್ಯಾಚುರಲ್ ನಮಗ್ ಬೇಕು, ಅವರೇ ಕೂತಿದ್ದಾರೆ ಅನ್ನೋ ತರ, ಅವರೇ ನಿಂತಿದ್ದಾರೆ ಅನ್ನೋ ತರ ಬೇಕು ಅಂದ್ರೆ ಅದನ್ನ ನಾವು ಮಾಡ್ಕೊಡ್ತೀವಿ. ಆ ತರ ಎಲ್ಲ ಮಾಡ್ತೀವಿ ಸರ್. ಯಾಕಂದ್ರೆ ನಮಗೆ ಬಜೆಟ್ ಮೇನ್ ಮುಖ್ಯ. ಈಗ ನಮಗೆ ಇವರು ಅಡ್ವಾನ್ಸ್ ಪಟ್ಟಂತ ಹಾಕಿದ್ರೆ ನಾವು ಮೆಟೀರಿಯಲ್ ತಂದ್ಬಿಟ್ಟು ಪ್ರೊಸೆಸ್ ಮಾಡ್ಬಿಡ್ತೀವಿ. ಹೆಂಗಾಗುತ್ತೆ ಅಂದ್ರೆ ಮೊನ್ನೆ ರಜನಿಕಾಂತ್ ಅವ್ರದ್ದು ಒಂದು ಆಡ್ ಶೂಟ್ಗೆ ಅವ್ರದ್ದು ಫೇಸ್ ಬೇಕು,
ನಾಳೆ ಶೂಟಿಂಗ್ ಇಟ್ಕೊಂಡು ಇವತ್ತು ಸಂಜೆ 4 ಗಂಟೆ ಕಾಲ್ ಮಾಡ್ಬಿಟ್ಟು 10 ಪೀಸ್ ಬೇಕು ಅಂತ. ಒಂದು ಪೀಸ್ ಮಾಡೋಕ್ಕಾಗಲ್ಲ ಸರ್, ಒಂದು ಪೀಸ್. ಅದಕ್ಕೆ ತುಂಬಾ ಟೈಮ್ ಹೋಗುತ್ತೆ. ನಮ್ಮ ಹತ್ರ ಮಿಷಿನ್ಗಳಿದಾವ, ಕೈಯಲ್ಲಿ ಮಾಡಬೇಕು. ಸೊ ಅದಕ್ಕೆ ತುಂಬಾ ಟೈಮ್ ಆಗುತ್ತೆ. ಇದು ನಮ್ಮವ್ರಿಗೆ ಗೊತ್ತಿರಲ್ಲ. ಎಷ್ಟೋ ಜನ ಸಿನಿಮಾ ಇದು ಒಂಥರ ಬೇಕು, ಗರುಡ ಮಕ ಬೇಕು, ಗರುಡ ತರ ಬೇಕು, ಪಕ್ಷಿ ಬೇಕು. ಯಾವಾಗ ಸರ್ ಶೂಟಿಂಗ್ ಇರೋದು? ನಾಳೆ ಬೆಳಿಗ್ಗೆ 6 ಗಂಟೆಗೆ. ಕೊಡಕ್ಕಾಗತ್ತೆ ಸರ್? ಕೊಡಕ್ಕಾಗಲ್ಲ. ಸೊ ಆತರ ಏನೇ ಇದ್ರು ನಿಮ್ಮಲ್ಲಿ ಒಂದು 15-20 ದಿನದ ಮುಂಚೆ ನಮ್ಗೆ ಹೇಳಿ, ನೀವು ಕನ್ಫರ್ಮ್ ಆಗಿ ಮಾಡಿಸ್ಕೊಂತೀನಿ ಅಂದ್ರೆ ಅಡ್ವಾನ್ಸ್ ಹಾಕಿದ್ರೆ ನಾವು ಮೆಟೀರಿಯಲ್ ತಂದ್ಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ನಿಮಗೆ ಯಾವ ಟೈಮಿಗೆ ಬೇಕು, ಇಂಥ ಟೈಮಲ್ಲಿ ನಮ್ ಶೂಟ್ ಐತೆ, ಇಂಥ ಟೈಮಿಗೆ ಬೇಕು ಅಂದ್ರೆ ನಾವು ಕೊಡ್ತೀವಿ. ಈಗ ನಮ್ಮ ಹತ್ರ ಇರೋದು ಕೊಡ್ಬೋದು, ನಾವೇನೇನ್ ಮಾಡಿದ್ವಿ ಅಂತ. ಈಗ ನಾವೇನಾದ್ರೂ ಟಾಕ್ಸಿಕ್ ಮೂವಿ ಕೊಡದೇ ಇದ್ದಿದ್ರೆ ಫುಲ್ಲು ನಿಮಗೆ ಈ ಶೆಡ್ಡಲ್ಲಿ ಫುಲ್ಲು ನಿಮ್ಗೆ ಕೈ ಕಾಲು ತಲೆನೇ ಕಾಣ್ತಾ ಇದ್ದಿದ್ದು ಅಷ್ಟಿತ್ತು. ಸೊ ಟಾಕ್ಸಿಕ್ ಮೂವಿ ಕೊಟ್ಟಾಗಿಂದ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಸ್ವಲ್ಪ ಇಟ್ಕೊಂಡಿದೀವಿ. ಯಾವ್ದನ್ನ ಚಿಕ್ಕ ಪುಟ್ಟ ಮೂವಿ ಅವ್ರು ಮಾಡ್ತಾರೆ, ಅದೇ ಕೈ ಬೇಕು, ಕಾಲ್ ಬೇಕು, ಪ್ರೆಗ್ನೆನ್ಸಿ ಹೊಟ್ಟೆ ಬೇಕು, ಈ ತರ. ಇಲ್ಲಾಂದ್ರೆ ಮಾರ್ಕ್ ಗಿರ್ಕ್ ಬೇಕು ಅಂತಂದ್ರೆ ನಾವೇ ಹೋಗ್ತೀವಿ. ಈಗ ಹೀರೋದು ಒಂದು ಮೋಲ್ಡ್ ಎತ್ಬೇಕು ಅಂದ್ರೆ ನಾವು ಹೋಗಿ ಮೋಲ್ಡ್ ಎತ್ಕೊಂಡ್ಬಂದು ಅದ್ರ ವರ್ಕ್ ಮಾಡ್ಕೊಂಡು ಕೂತ್ಕೊಂಡು ಇಂಥ ಡೇಟಿಗೆ ಅಂದ್ರೆ ಅಂಥ ಡೇಟಿಗೆ ಕೊಡ್ತೀವಿ. ಸೊ ಈ ತರ ಏನಾದ್ರು ಬಂದ್ರೆ ಒಂದ್ 15-20 ದಿನ ಮುಂಚೆ ಹೇಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇನ್ ಇದೆ ಸರ್, ಅದು ಸಿನಿಮಾಗೆ ಅದು ತೋರ್ಸಂಗಿಲ್ಲ. ಒಂದು ಲೇಡಿದು ನೀವು ಬ್ಲರ್ ಮಾಡ್ಬೇಕಾಗತ್ತೆ. ನಿಮಗ್ ತೋರ್ಸಿದ್ರು ನೀವು ಬ್ಲರ್ ಮಾಡಿ, ಫುಲ್ಲು ಒಂದು ರೋಬೋಟಿಕ್ ಲೇಡಿದು ಫುಲ್ಲು ಬಾಡಿ ಸಮೇತ ಮಾಡಿದ್ವಿ. ಅದು ತೋರ್ಸಕ್ಕಾಗಲ್ಲ, ಅದು ಬೇರೆ ಸಿನಿಮಾಗೋಸ್ಕರ. ಅದು ಸಿನಿಮಾ ರಿಯಲ್ ಆದ್ಮೇಲೆ ಸಕ್ಸಸ್ ಬೇಕು ಅಂತಂತಂದ್ರೆ ಟೀಮ್ ವರ್ಕ್ ತುಂಬಾ ಇಂಪಾರ್ಟೆಂಟ್ ಸರ್. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ. ಈಗ ನಾನು ನೋಡಿ, ನನ್ನ ಜೊತೆಲಿ ಹುಡುಗರನ್ನ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ. ನಾನು ಕರೆದ ತಕ್ಷಣ ಬರ್ತಾರೆ. ಅದಕ್ಕೆ ಟೀಮ್ ವರ್ಕು. ನಾವು ನಮ್ಮ ಜೊತೆ ಯಾರು ವರ್ಕ್ ಮಾಡ್ತಾರೆ ಅವ್ರಿಗೆ ನಾವು ಯಾವತ್ತೂ ಮೋಸ ಮಾಡಬಾರ್ದು. ನಾವು ಯಾವಾಗ ಅವನಿಗೆ ಅವ್ನು ಮಾಡಿರೋ ಕೆಲಸಕ್ಕೆ ನಾವು ಅವ್ನಿಗೆ ಏನು ಕೊಡ್ಬೇಕು ಅದು ಕೊಟ್ಟಿಲ್ಲ ಅಂತಂದ್ರೆ ಅವ್ನು ನನ್ನ ಹತ್ರ ವರ್ಕ್ ಮಾಡಲ್ಲ, ಇನ್ನೊಬ್ರ ಹತ್ರ ಹೋಗ್ತಾನೆ. ಹೋದ್ಮೇಲೆ ಅವ್ನು ನಂದು ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಇವ್ರ ಟೀಮ್ ಅಲ್ಲಿ ಒಂದು 5-6 ಜನ ಇದಾರೆ ಸರ್. ಈ ಪವನ್ ಆಗಿರ್ಬೋದು, ಸುವಾಸು, ಧನು, ಪೃಥ್ವಿ, ಅಭಿ, ನಾನು, ಇಷ್ಟು ಜನ ಇದೀವಿ. ಅದ್ ಏನೇ ಕೆಲಸ ಇರ್ಲಿ, ಇವ್ರೊಂದು ಫೋನ್ ಮಾಡಿದ ತಕ್ಷಣ ನಾವು ಬರ್ತೀವಿ. ಯಾಕಂದ್ರೆ ಇವ್ರ ಜೊತೆ ವರ್ಕ್ ಮಾಡಿರೋ ಎಷ್ಟೋ ಸಿನಿಮಾದು ಇವ್ರಿಗೆ ಪೇಮೆಂಟೇ ಬಂದಿಲ್ಲ ಇನ್ನು. ಎಷ್ಟು 80,000, 90,000, ಲಕ್ಷ ಬಂದಿಲ್ಲ ಅದು. ಸೊ ಇವ್ರು ನಮಗ್ ನಿಲ್ಲಿಸ್ಬೋದಾಗಿತ್ತು. ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಹಂಗೆ ನಡೀತಾ ಇರೋದ, ಅವ್ರು ಕೊಟ್ಟಿಲ್ಲ ಕಣ, ನಂಗೆ ಕೊಡಲ್ಲ, ಹೋಗ ಅವ್ರ ಮನೆ ಹತ್ರ ಹೋಗಿ ಗಲಾಟೆ ಮಾಡು, ಅವ್ರು ಕೊಟ್ಟಿಲ್ಲ ನಂಗೆ ದುಡ್ಡು, ನಾನು ಹೆಂಗೆ ಕೊಡ್ಲಿ, ನನಗೆ ಬಂದಿಲ್ಲ ಅಂತಾರೆ. ಸೊ ಆ ಥರದಲ್ಲಿ ಯಾವತ್ತೂ ಒಂದ್ ದಿವ್ಸಕ್ಕೂ ಹೇಳಿಲ್ಲ ಈ ಮನುಷ್ಯ. ನಾನು ಮಾಡಲ್ಲ ಸರ್. ಯಾಕಂತಂದ್ರೆ ಇವರು ನನ್ನ ನಂಬಿ ಬಂದಿರೋದು. ಪ್ರೊಡ್ಯೂಸರ್ ನಂಬಿ ನಾನು ಹೋಗಿದ್ದೀನಿ, ಪ್ರೊಡ್ಯೂಸರ್ನ ಡೈರೆಕ್ಟರ್ನ ನಂಬಿ ನಾನು ಹೋಗಿದ್ದೀನಿ ಹೊರತು ಇವ್ರು ನನ್ನ ಮುಖಾಂತರ ಕೆಲಸ ಬಂದಿದಾರಂದ್ರೆ ನಾನು ಇವನಿಗೆ ಗೌರವ ಕೊಡಬೇಕು. ನನಗೆ ಅವರು ಎಷ್ಟು ಗೌರವ ಕೊಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ಸರ್ ಈಗ ನಾನ್ ಕೇಳ್ತೀವಿ. ಒಂದು ಸಿನಿಮಾ ನಡೀತಾ ಇದೆ, ದೊಡ್ಡ ಸಿನಿಮಾ, ಅದು ದೊಡ್ಡ ಬ್ಯಾನರು, ದೊಡ್ಡ ಸಿನಿಮಾ. ಆ ಸಿನಿಮಾದೇ ಪೇಮೆಂಟ್ ಬಂದಿರ್ಲಿಲ್ಲ. ಒಂದ್ 4-5 ದಿನ ವರ್ಕ್ ಮಾಡಿದ್ವಿ, ಪೇಮೆಂಟ್ ಬಂದಿಲ್ಲ. ಇವ್ರು ಹೋಗಕ್ಕಾಗಿರ್ಲಿಲ್ಲ ಆ ಸಿನಿಮಾಗೆ. ನಾವು ಒಂದ್ ಸಿನಿಮಾ ಮಂಗಳೂರಲ್ಲಿ ಒಂದು ಸಿನಿಮಾ ನಡೀತಾ ಇತ್ತು, ಆ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಇಲ್ಲಿ 3 ಜನನ್ ಕಳಿಸಿದ್ವಿ. ಆಯ್ತು, ಆಗ್ತಾರೆ ಇವತ್ತು ಆಗ್ತಾರೆ ಸರ್. ಎಲ್ಲರಿಗೂ ಹೋಗುತ್ತೆ ಅಕೌಂಟ್ ಟ್ರಾನ್ಸ್ಫರ್, ನಮಗೆ ಹೋಗಲ್ಲ ಹೆಂಗ್ ಸರ್? ಎಲ್ಲರಿಗೂ ಆಗಿದ್ದಾರೆ, ನಿಮ್ಗೂ ಆಗ್ತಾ ಇದಾರೆ, ನಿಮ್ಗೆ ಹೋಗ್ತಾ ಇಲ್ಲ ಅಂತ. ಇವ್ರು ಕಳಿಸಿ ವರ್ಕ್ ಮಾಡ್ತಿದ್ದಂತ ಹುಡುಗ ವಾಯ್ಸ್ ಮೆಸೇಜ್ ಹಾಕಿದೆ, ದುಡ್ಡು ಕೊಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಎಂತ ಕೆಲ್ಸಕ್ಕೆ ಕರ್ಸ್ಕೋಬೇಕು ನೀವು? ದುಡ್ಡು ಕೊಡಕ್ ಯೋಗ್ಯತೆ ಇಲ್ಲ ಅಂದ್ರೆ ನಮ್ ಕೆಲ್ಸ ಯಾಕೆ ಕೇಳ್ಬೇಕು ಅಂತ. ಅದು ನಾವು ನಮ್ ತಪ್ಪೇ ಇರಲ್ಲ, ನಮ್ ಕಡೆಯಿಂದ ಪೂರ್ತಿ ಪ್ರಯತ್ನ ಪಡ್ತಾ ಇರ್ತೀವಿ. ನಾವು ಫೋನ್ ಮಾಡಿದ್ರೆ ಫೋನಿಗೆ ರೆಸ್ಪಾನ್ಸ್ ಇಲ್ಲ. ಈಗ್ಲೇ ನಾನು ಮಾಡಿ ತೋರಿಸ್ಬೋದು, ಫೋನ್ ಎತ್ತಲ್ಲ ಕೆಲವೊಬ್ರು. ಯಾಕಂದ್ರೆ ನಾವೇನು ಅವ್ರ ಹತ್ರ ಸಾಲ ಕೇಳಕ್ ಹೋಗ್ತಾ ಇಲ್ಲ, ಏನಿಲ್ಲ. ಕೆಲಸ ಮಾಡಿರೋ ದುಡ್ಡುಗಳು ಬರ್ತಾ ಇಲ್ಲ ಸರ್ ನಮ್ಮ ಇಂಡಸ್ಟ್ರಿಯಲ್ಲಿ, ಅದು ಪ್ರಾಬ್ಲಮ್. ಬೇರೆ ಕಡೆ ಎಲ್ಲ ಬೇರೆ ಟೆಕ್ನಿಷಿಯನ್ ಪೇಮೆಂಟ್ ಕ್ಲಿಯರ್ ಇದೆ ಸರ್, ಹೇಳ್ತಾರೆ. ನಮ್ಮ ತರ, ನಮ್ಮ ಇಂಡಸ್ಟ್ರಿ ತರ ಎಲ್ಲೂ ನಿಮ್ಗೆ ಸಿಗಲ್ಲ, ಎಲ್ಲೂ ಹೌದು ಸರ್, ವಾತಾವರಣ ಎಲ್ಲೂ ಸಿಗಲ್ಲ. ಅದು ಬಿಟ್ರೆ ಮಿಕ್ಕಿದ ಸ್ಪೆಷಾಲಿಟೀಸ್ ಎಲ್ಲ ಕಡೆ ಸಿಗುತ್ತೆ. ಸೊ ಈಗ ನೀವು ಹೈದರಾಬಾದ್ಗೆ ಹೋಗಿ, ಚೆನ್ನೈಗೆ ಹೋಗಿ, ಮುಂಬೈಗೆ ಹೋಗಿ, ಡೆಲ್ಲಿಗೆ ಹೋಗಿ, ಎಲ್ಲೇ ಹೋಗಿ, ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರೋರು ಪೇಮೆಂಟ್ ಪ್ರಾಪರ್ ಆಗಿ ಅವತ್ತಿಂದ ಅವತ್ತು ಇವ್ರಿಗೆ ಇಷ್ಟಿಷ್ಟು ಇದೆಯಾ, ಚಿಕ್ಕ ಅಮೌಂಟ ಕ್ಲಿಯರ್ ಮಾಡ್ಬಿಡ್ರಿ, ಕೊಟ್ಬಿಡ್ರಿ. ದೊಡ್ಡ ಅಮೌಂಟ್ ಅವ್ರವ್ರು ಸೆಟಲ್ ಮಾಡ್ಕೊಂತಾರೆ. ಸೊ ನಮ್ಮಲ್ಲಿ ಆ ಥರ ಇಲ್ಲ. ನಮ್ಮಲ್ಲಿ ಈ ಥರ ಇವ್ರಿಗೆ ಇವತ್ತು ಕೊಡ್ತಾ ಇದ್ದಾರೆ ಅಂದ್ರೆ ಸರ್ ಇನ್ನೂ ಅದು ಏನೋ ಮಾಡ್ಬೇಕು ಸರ್, ಬಿಡಿ, ಕೊಟ್ರಾಯ್ತು ಬಿಡಿ ಸರ್. ಅವ್ರು ಕೊಡಕ್ ಕೈ ಮುಂದೆ ಬಂದ್ರು ಇನ್ನೊಬ್ಬ ತಡೆದ್ಬಿಡ್ತಾನೆ ಸರ್, ಕೊಡಬೇಡಿ ಅಂತ. ನಾಳೆ ಬರಲ್ಲ. ಹೆಂಗೆ ಅಂದ್ರೆ ನಮ್ಮನ್ನ ಹಿಂಗ್ ಕಟ್ಟಾಕೊಂಡ್ಬಿಡ್ತಾರೆ. ಇವತ್ತು ವರ್ಕ್ ಮಾಡಿದೀವಿ ಅಂದ್ರೆ ನಿಮ್ಗೆ 500 ರೂಪಾಯಿ ಕೊಟ್ಟು ಕಳಿಸ್ತಾರೆ. ನಾನ್ ಪರ್ಸ್ನಲಿ ಜೂನಿಯರ್ ಆಗಿ ವರ್ಕ್ ಮಾಡ್ಬೇಕಾದ್ರೆ ನನಗಾಗಿರೋ ಎಕ್ಸ್ಪೀರಿಯನ್ಸ್, ನನ್ನ ಪೇಮೆಂಟ್ 350 ರೂಪಾಯಿ ಅಂತಂದ್ರೆ ನನಗೆ 100 ರೂಪಾಯಿ ಕೊಡ್ತಾರೆ. ನಾಳೆ ಶೂಟಿಂಗ್ ಇದೆ ಬಾ, 100 ರೂಪಾಯಿ. ಇದು ಮಿಡ್ ನೈಟ್ 12-1 ಗಂಟೆಗೆ ಬಿಡ್ತಾರೆ ಸರ್ ಸುಮ್ನಳ್ಳಿ ಬ್ರಿಡ್ಜ್ ಹತ್ರಕ್ಕೆ. ನಾವ್ ಹೆಂಗ್ ಹೋಗೋಣ ಹೇಳಿ? 100 ರೂಪಾಯಿ ಕೊಟ್ಟಿರ್ತಾರೆ. ಅದರಲ್ಲೂ ಜಾಸ್ತಿ ಮಾತಾಡ, ಏನೋ
ಯಾಕೋ ಮಾತಾಡ್ತೀಯ ಜಾಸ್ತಿ, ನಾಳೆಯಿಂದ ಕರ್ಸ್ಬಿಡ್ರಿ ಇವ್ನು. ಪೇಮೆಂಟ್ ಕೇಳೋದು ತಪ್ಪು, ಮಾತಾಡೋದು ತಪ್ಪು. ಒಬ್ರ ಹತ್ರ ಹಿಂಗ್ ಮಾತಾಡ್ತಾ ಇದೀವಿ ಅಂದ್ರೆ ಓಯ್ ಏನ್ ಮಾತಾಡ್ತಾ ಇದ್ವಿ. KGF ಅಲ್ಲಿ ನಾನು ವರ್ಕ್ ಮಾಡಿ ಯಶ್ ಸರ್ ಜೊತೆಗೆ ಯಶ್ ಸರ್ ತಲೆ ತಿಂದಾಕ್ಬಿಟ್ಟಿದೀನಿ ಬಿಡಿ. ಆ ಒಂದು ಇದ್ರಲ್ಲಿ ಚಿನ್ನ ಎಲ್ಲ ಸೀನಲ್ಲೂ ನೀನೇ ಬಂದ್ರೆ ಸಿನಿಮಾದಾಗ ಹೆಂಗೋ ಹೋಗುತ್ತಲ್ಲ, ಅರ್ಥ ಮಾಡ್ಕೊಳ್ಳೋ, ನಿನ್ನ ಯಾವ್ದೋ ಒಂದು ಸೀನಲ್ಲಿ ಇಟ್ಟಿರ್ತೀನಿ ಅಂತ ಆ ತರ ತಲೆ ತಿಂದವ್ರು. ಆಮೇಲೆ ಅವ್ರ ಪೋರ್ಷನ್ ಎಲ್ಲ ಮುಗಿದ್ಮೇಲೆ ನಮ್ದು ಪೇಮೆಂಟ್ಗೆ ಇಶ್ಯೂ ಆಗಿ ಯಾವುದೋ ಒಂದು ಹಾಸ್ಟ್ಲಿಗೆ ಹಾಕ್ತಾರೆ ನಮ್ಮನ್ನು, ಬಾಯ್ಸ್ ಕಾಲೇಜಿಗೆ. ರಜೆ ಇರುತ್ತೆ, ಉರಿಗಾಮಲ್ಲಿ ಬಾಯ್ಸ್ ಕಾಲೇಜಿಗೆ ಹಾಕ್ತಾರೆ. ಅದೇ ಕಾಲೇಜಲ್ಲಿ ಮನೆ ಕಳೋದು, ತಿನ್ನೋದು, ಎದ್ದೇಳೋದು, ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ಎದ್ದು ಹೋಗ್ಬಿಡೋದು. ಗೋಣಿ ಚೀಲ ಕೊಡೋರು ಹಾಕೊಂಡು ನಿಂತ್ಕೊಂತಿದ್ವಿ ನಾವು. ವಾಪಸ್ ಬರೋದು, ಅಲ್ಲೇ ರೆಸ್ಟ್ ಮಾಡೋದು. ಯಶ್ ಸರ್ ಜೊತೆ ಒಂದು ತಪ್ಕೊಂಡು ಮುತ್ತು ಕೊಟ್ಟಿರೋ ಫೋಟೋ ಆಯ್ತು ನನ್ನ ಹತ್ರಕ್ಕೆ. ಫಸ್ಟ್ ಟೈಮು ಮನೇಲಿ ಹಠ ಮಾಡಿ ನಮ್ಮ ಅಮ್ಮನ ಮೊಬೈಲ್ ಎತ್ಕೊಂಡು ಹೋಗಿದ್ದಿದ್ದು ಸ್ಕ್ರೀನ್ ಟಚ್. ಆ ಫೋಟೋ ನೈಟ್ ಜೇಬಲ್ಲೋ ಇಲ್ಲ ದಿಂಬ್ ಹತ್ರನೋ ಇಟ್ಟು ಮನ್ಗಿದ್ದೀನಿ, ಬೆಳಿಗ್ಗೆ ಮೊಬೈಲ್ ಗಾಯಬು. ಈ ತರ ಎಲ್ಲ ಆಗುತ್ತೆ. ಅದನ್ನ ನಾವ್ ಯಾರನ್ನೂ ಕೇಳಕ್ಕಾಗಲ್ಲ, ಯಾರು ರೆಸ್ಪಾನ್ಸು ತಗೊಳಲ್ಲ. ಅದ್ ನಿನ್ನಣೆ ಬರ ಅಂತಾರೆ. ತರ ಎಲ್ಲ ಸುಮಾರು ಪ್ರಾಬ್ಲಮ್ ಇದಾವೆ. ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ಒಂದೊಂದ್ ತರ ಪ್ರಾಬ್ಲಮ್ ಸರ್. ಈಗ ನೀವು 10,000ಕ್ಕೆ ಮಾತಾಡ್ಕೊಂಡ್ ಬಂದಿದ್ದೀರಿ ಅಂದ್ರೆ ಇನ್ನೊಬ್ಬ 3,000ಕ್ಕೆ ಹೋಗಿ ಮಾತಾಡಿರ್ತಾನೆ ಅಲ್ಲಿ. ಆ ತರ ನಮ್ಮ ಇಂಡಸ್ಟ್ರಿಯಲ್ಲಿ ಅವ್ರಿಗೆ ವರ್ಕ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಸರ್ ಅವ್ರಿಗೆ ಯಾಕೆ ಅಷ್ಟು ಕೊಡ್ತೀರಾ ಸರ್, ನಾನು ಬಂದ್ ಮಾಡ್ತೀನಿ, ನಂಗೆ ಬರೀ 3,000 ಕೊಡಿ. ಎಷ್ಟು ಮಾತಾಡ್ದೆ? 10,000, ನಂಗೆ 5,000 ಕೊಡಿ. ಈ ತರ ನಡೆಯುತ್ತೆ ನಮ್ಮ ಇಂಡಸ್ಟ್ರಿ. ಸೊ ಟೆಕ್ನಿಷಿಯನ್ದು ತುಂಬಾ ಕಷ್ಟ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಅದು ಬಿಟ್ರೆ ಮಿಕ್ಕಿದೆಲ್ಲ ಸಾಕತ್ ಸರ್. ಪೇಮೆಂಟು, ಟೆಕ್ನಿಷಿಯನ್ದು ಟ್ರೀಟ್ ಮಾಡೋವಂಥ ರೀತಿ ಆಗಿರ್ಬೋದು, ಇವೆಲ್ಲ ಒಂಚೂರು ಚೇಂಜ್ ಆಗಬೇಕು. ಇವೆಲ್ಲ ಚೇಂಜ್ ಆಗ್ಬೇಕಂದ್ರೆ ದೊಡ್ಡ ಸ್ಟಾರ್ ನಟರು ಮಾತಾಡಬೇಕು. ಈಗ ಪ್ರೆಸೆಂಟಾಗಿ ಯಾರ್ಯಾರು ಇದ್ದಾರೆ, ಧ್ರುವ ಸರ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಉಪೇಂದ್ರ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್, ಇವರೆಲ್ಲ ಮಾತಾಡಬೇಕು. ಮೇನ್ ಮೇಲೆ ಟೆಕ್ನಿಷಿಯನ್ ಕೊಡ್ರಯ್ಯ ಮರ್ಯಾದೆ, ಟೆಕ್ನಿಷಿಯನ್ಗೆ ಯಾಕೆ ಕೊಡಲ್ಲ ನೀವು? ಅದನ್ನ ಅವ್ರು ಮಾತಾಡಿದ್ರೆ ನಮ್ಮ ಇಂಡಸ್ಟ್ರಿನು, ನಮ್ಮ ಟೆಕ್ನಿಷಿಯನ್ನು ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ತಾರೆ. ಇನ್ನೂ 1 ಅವರ್ ಅಲ್ಲ 2 ಅವರ್ ಲೇಟ್ ಆದ್ರೂ ಪರವಾಗಿಲ್ಲ. ಈಗ ಆಲ್ರೆಡಿ ಮಾಡ್ತಾ ಇದಾರೆ ಸರ್, ಅದ್ರದ್ದೇನು ಡಬಲ್. ಕೆಲವೊಬ್ರು ಪ್ರೊಡ್ಯೂಸರ್ ಇದ್ದಾರೆ, ಇಲ್ಲಪ್ಪ ಟೆಕ್ನಿಷಿಯನ್ಸ್ದು ಉಳಿಸ್ಕೋಬಾರ್ದು, ಅವ್ರಿಗೆ ಕೊಟ್ಟು ಬಿಡ್ಬೇಕು. ನಮ್ಮಲ್ಲಿ 80% ಅಲ್ಲಿ ಒಂದು 5-10% ಒಳ್ಳೆ ಪ್ರೊಡ್ಯೂಸರು, ಒಳ್ಳೆ ಮ್ಯಾನೇಜರ್ಗಳು ಇದ್ದಾರೆ ಸರ್. ಅವರೆಲ್ಲ ಟೆಕ್ನಿಷಿಯನ್, ಕೆಲವೊಬ್ರು ಮ್ಯಾನೇಜರ್ಗಳು ಟೆಕ್ನಿಷಿಯನ್ ಕೊಟ್ಬಿಡ್ಬೇಕಪ್ಪ ಪೇಮೆಂಟು, ಅವ್ರ ದಿನಗೂಲಿಗಾರರು, ಈ ತರ ಇದ್ದಾರೆ. ಇನ್ನು ಸ್ವಲ್ಪ ಜನ ಇದ್ದಾರೆ ಸರ್. ಅದಕ್ಕಾಗಿ ನಮ್ಮ ಟೆಕ್ನಿಷಿಯನ್ಸ್ ಹಿಂದೆ ಮುಂದೆ ನೋಡ್ತಾರೆ, ಇನ್ನೆಷ್ಟು ಸಿನಿಮಾ ಹೇಳಲ್ಲ ಹಂಗೆ ಹಿಂಗೆ ಅಂತ ಅಷ್ಟೇ. ಸೊ ನೋಡಿದ್ರಲ್ಲ, ಇದಿಷ್ಟು ಖ್ಯಾತ ಮೇಕಪ್ ಕಲಾವಿದರಾದಂತಹ ಸಿದ್ದು ಪೂಜಾರಿ ಅವರ ಮಾತು. ಅವರು ಸಾಕಷ್ಟು ವಿಚಾರಗಳ ಜೊತೆ ನಮ್ಮ ಜೊತೆ ಮಾತಾಡಿದ್ರು. ಅಂದ್ರೆ ನಮ್ಮ ಚಿತ್ರರಂಗ ಯಾವ ತರ ಬರ್ತಾ ಇದೆ, ಮುಂದುವರಿತಾ ಇದೆ. ಕಳೆದ 15 ವರ್ಷಗಳಿಂದ ನಾನು ಚಿತ್ರರಂಗದಲ್ಲಿದ್ದೀನಿ. ನನಗೆ ಕೆಲಸದಲ್ಲಾಗಿರ್ಬೋದು, ಪೇಮೆಂಟ್ ವಿಚಾರದಲ್ಲಾಗಿರ್ಬೋದು, ಯಾವ ತರ ಇದೆ ಅನ್ನೋದನ್ನ ಅವ್ರು ಮಾತಾಡಿದ್ರು. ಮತ್ತೆ ಇವಾಗ ದೊಡ್ಡ ಬಜೆಟ್ಗೂ ಮತ್ತೆ ದೊಡ್ಡ ಹೀರೋಗಳ ಜೊತೆ ನಾನು ಕೆಲಸ ಮಾಡ್ತಾ ಇರೋ ವಿಚಾರಗಳ ಜೊತೆ ಹಂಚ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿಗಳ ಜೊತೆ ತೀರ್ಥಸ್ವಾಮಿ, ಬ್ಯೂರೋ ರಿಪೋರ್ಟ್, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.